ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ ವಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ 65 ಬಂಧ ಅಧಿಕಾರದ 2ನೇ ಕಲಶಿದೆ. ಜಗನ್ನ ಚಲನಾತ್ಮಕಂ ಕರ್ಮವಾ ನೈಕಕರಣಾನಿ ವಾ ಚಿದಚಿದ್ವಿಧೋದ್ವಂದ್ವಕೃತ್ ಯದೈಕ್ಯಂ ಉಪಯೋಗವು ಸಮವಯಾತಿ ರಾಗಾದಿಭಿಃ ಸಯೇವ ಕಿಲ ಕೇವಲಂ ಭವತಿ ಬಂಧಹೇತುರ್ನೃಣಾಂ. ಕಾರ್ಮಣ ವರ್ಗಣಗಳ ಲೋಕದ ತುಂಬೆಲ್ಲ ಘೃತಘಟದ ಹಾಗೆ ತುಂಬಿಕೊಂಡಿದ್ದರನ್ನು ಕೂಡ ಜೀವದಲ್ಲಿ ರಾಗದ್ವೇಷ ಮೋಹಾದಿ ಪರಿಣಾಮಗಳು ಇಲ್ಲದೆ ಹೋದರೆ ಅವು ಬಂಧದ ಕಾರಣ ಆಗುವುದಿಲ್ಲ. ಹೀಗಾಗಿ ಅವು ಬಂಧದ ಕರ್ತೃವಿಲ್ಲ. ಎರಡನೆಯದಾಗಿ ಮನವಚನ ಕಾಯ ಯೋಗ ಬಂಧದ ಕರ್ತೃವಿಲ್ಲ. ಯಾಕೆ ಅಂತಂದ್ರೆ ಜೀವದಲ್ಲಿ ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳು ಇಲ್ಲದೆ ಹೋದರೆ ಮನವಚನ ಕಾಯದ ಪ್ರವೃತ್ತಿಯಿಂದ ಜೀವನಿಗೆ ಬಂಧ ಆಗುವುದಿಲ್ಲ. ಮೂರನೆಯದಾಗಿ 5 ಇಂದ್ರಿಯ ಮತ್ತು 6ನೇದಾದಂಥ ಯಾವ ಮನಸ್ಸು ಇದೆ ಅವುಗಳ ಮೂಲಕ ಉದ್ಗಲ ದ್ರವ್ಯದ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ರೂ ಕೂಡ ಜೀವ ನ್ಯಾಯಕನೇ ಉಳಿದ ಅಂತಂದ್ರೆ ಅಲ್ಲಿ ಬಂಧ ಇಲ್ಲ. ಹೀಗಾಗಿ ಬಂಧ ಒಂದು ರಾಗದ್ವೇಷ ಮೋಹದಿಂದನೇ ಆಗ್ತಿದೆ, ಅನ್ಯ ಯಾವುದು ಕಾರಣ ಇಲ್ಲ ಅನ್ನುವುದನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಏನು ಹೇಳ್ತಾರೆ, ಹಾಗಾದರೆ ಬಂಧವಾಗುವುದಿಲ್ಲ. ಹಾಗಾದರೆ 5 ಇಂದ್ರಿಯ ಮತ್ತು 6ನೇದಾದ ಮನಸ್ಸಿನ ಆಧಾರವು ಏನೂ ಇಲ್ಲ. ಚಿತ್ ಜೀವದ ಸಂಬಂಧ ಸಹಿತವಾದ ಏಕೇಂದ್ರಿಯ ಮೊದಲಾದ ಶರೀರ, ಅಚಿತ್ ಜೀವದ ಸಂಬಂಧರಹಿತವಾದ ಪಾಷಾಣ, ಲೋಹ, ಮಣ್ಣು ಇವುಗಳ ವಧ ಮೂಲದಿಂದ ವಿನಾಶ ಅಥವಾ ಬಾಧೆ, ಪೀಡೆ ನ ಬಂಧಕೃತ್ ಅವು ಕೂಡ ಬಂಧದ ಕರ್ತೃವಿಲ್ಲ. ಸಮಾಧಾನವು ಈ ಪ್ರಕಾರವಿದೆ. ಒಂದು ವೇಳೆ ಮಹಾಮುನೀಶ್ವರರು ಭಾವಲಿಂಗಿಗಳು ಮಾರ್ಗಗಮನ ಮಾಡುವಾಗ ದೈವ ಸಂಯೋಗದಿಂದ ಸೂಕ್ಷ್ಮ ಜೀವಗಳಿಗೆ ಬಾಧೆಯಾಗುತ್ತದೆ. ಆದರೆ ಒಂದು ವೇಳೆ ಜೀವಘಾತ ಮಾತ್ರದಿಂದ ಬಂಧವಾಗುತ್ತಿದ್ದರೆ ಮುನೀಶ್ವರರಿಗೆ ಕರ್ಮಗಳ ಬಂಧವಾಗುತ್ತಿತ್ತು. ಭಾವಾರ್ಥವು ಈ ಪ್ರಕಾರವಿದೆ. ಒಂದು ವೇಳೆ ರಾಗಾದಿ ಅಶುದ್ಧ ಪರಿಣಾಮಗಳಿದ್ದರೆ ಕರ್ಮಗಳ ಬಂಧವಿದೆ ಎಂದ ಮೇಲೆ ಜೀವಘಾತದ ಆಧಾರವೇನೂ ಇಲ್ಲ. ಒಂದು ವೇಳೆ ರಾಗಾದಿ ಶುದ್ಧ ಭಾವಗಳು ಇಲ್ಲದಿದ್ದರೆ ಕರ್ಮಗಳ ಬಂಧವಿಲ್ಲ. ಹಾಗಾದರೆ ಜೀವಘಾತದ ಆಧಾರವು ಏನೂ ಇಲ್ಲ. ಇಲ್ಲಿ ಭಾವಲಿಂಗಿ ಸಂತರು ಮಾತು ತಗೊಂಡಿದ್ದಾರೆ. ಅವರ ಅಹಿಂಸಾ ಮಹಾವ್ರತದ ಅಂಗೀಕಾರ ಮಾಡಿರುವಂಥವರಿದ್ದಾರೆ. ಏರಿಯಾ ಸಮಿತಿ ಪೂರ್ವಕ ಗಮನ ಮಾಡ್ತಾರೆ. ಆದ್ರೂ ಕೂಡ ಸೂಕ್ಷ್ಮ ಜೀವಗಳತ್ತ ಘಾತ ಆಗ್ತಿದೆ ಅಥವಾ ಅವುಗಳಿಗೆ ಪೀಡೆ ಆಗ್ತಿದೆ. ಇಲ್ಲಿ 2 ಮಾತು ಹೇಳಿದರು. ಚಿತ್ ಅಂದ್ರೆ ಏಕೇಂದ್ರಿಯ ಮೊದಲಾದ ಜೀವ, ಅಚಿತ್ ಪಾಷಾಣ, ಮಣ್ಣು ಮೊದಲಾದವುಗಳನ್ನು ಹೇಳಿದರು. ಅಂತಂದ್ರೆ ಜೀವ ಅದರೊಳಗಿಂದ ಹೊರಟು ಹೋಗಿರುವಂಥದ್ದು. ಅವುಗಳಿಗೇನು ಬಾಧೆ ಆಗೋದಿದೆ ಅಂದ್ರೆ ಮಾತಿಲ್ಲಿ ಹೀಗಿದೆ.
ಚೈತನ್ಯ ಸ್ವರೂಪ ಜೀವನಿಗಂತೂ ಬಾಧೆ ಅವನ ಕರ್ಮದ ಅನುಸಾರ ಅವನದ ದೇಹದ ಜೊತೆಗಿರುವಂಥ ಏಕತ್ವ ಬುದ್ಧಿಯ ಅನುಸಾರ ಆಗ್ತಿದೆ. ನಿಜವಾಗಿ ದೇಹಕ್ಕೆ ಏನಾದರೂ ಆಯಿತು ಅಂತಂದ್ರೆ ಜೀವನಿಗೆ ಪೀಡೆ ಆಗಬೇಕು ಹೀಗೆ ಮಾತು ಇಲ್ಲ ವಸ್ತು ಸ್ವರೂಪದೊಳಗೆ. ಆದ್ರೂ ಕೂಡ ಜೀವ ಆ ದೇಹದ ಜೊತೆಗೆ ಏಕತ್ವ ಬುದ್ಧಿಯನ್ನು ಹೊಂದಿರುವ ಕಾರಣ ಆ ದೇಹಕ್ಕೆ ಏನಾದರೂ ಬಾಧೆ ಆಯಿತು ನೋಡ್ರಿ, ಜೀವನಿಗೆ ಬಾಧೆ ಆಗುವ ಮಾತನ್ನು ಹೇಳಿದರೆ, ದೇಹಕ್ಕೆ ಬಾಧೆ ಆಗುವ ಮಾತನ್ನು ಹೇಳಿದ್ದಾರೆ. ಏಕೆಂದರೆ ಜೀವದ ಶರೀರ ಇದೆ ರೀ, ಅದ ಮಣ್ಣು ಪಾಷಾಣ ಮೊದಲಾದವೆಲ್ಲ ಏಕೆಂದ್ರಿಯ ಜೀವದ ಶರೀರ ಇದೆ. ಪೃಥ್ವಿ ಕಾಯಕ ಜೀವದ ಶರೀರ ಇದೆ. ಅದನ್ನು ಮಾತ್ರ ಹೇಳಿದರು. ಯಾಕಂತಂದ್ರೆ ಅದರ ಮೇಲಿನ ಈ ಭಾವಲಿಂಗಿ ಮುನಿ ಇದ್ರೂ ಕೂಡ ಓಡಾಡೋದ, ಕೂಡ್ರೋದ, ಮಲ್ಕೊಳ್ಳೋದ ಇವೆಲ್ಲ ಆಗ್ತಾವಲ್ಲ. ಅದೇ ಪ್ರಕಾರ ತಿಳ್ಕೊಳ್ಳೋದಿದೆ ಪವನಕಾಯ ಮೊದಲಾದವುಗಳತ್ತ. ಮತ್ತು ಸೂಕ್ಷ್ಮ ಯಾವ ಅಧರದೊಳಗೂ ಕೂಡ ಇದಾವಲ್ಲ, ಆಕಾಶ ಪ್ರದೇಶದೊಳಗೆ ಸೂಕ್ಷ್ಮ ಜೀವಗಳ, ಆ ಜೀವಗಳದ್ದು ಕೂಡ ತಿಳ್ಕೊಳ್ಳೋದ. ಇನ್ನು ಒಂದು ವಿಷಯ ಏನು ಬಂತು, ಚಿತ್ ಮತ್ತು ಅಚಿತ್ ಅಂಥೇಳಿ ಒಂದ್ಸಲ ಗ್ರಂಥದೊಳಗೆ ನೋಡೋದು. ಜೀವದ ಸಂಬಂಧ ಸಹಿತವಾದ ಏಕೇಂದ್ರಿಯ ಮತ್ತು ಶರೀರ ಎಂದರೆ ಅಚಿತ್, ಜೀವದ ಸಂಬಂಧರಹಿತವಾದ ಪಾಷಾಣ, ಲೋಹ, ಮಣ್ಣು ಇವುಗಳ ವಧ, ಮೂಲದಿಂದ ವಿನಾಶ ಅಥವಾ ಬಾಧೆ ಪೀಡೆ ನ ಬಂಧಕೃತ್, ಅವು ಕೂಡ ಬಂಧದ ಕರ್ತವ್ಯವಿಲ್ಲ. ಅಚಿತ್ತದವಲ ಯಾವ ಅಚಿತ್ ಅದವು ಅವುಗಳಿಗೆ ಬಾಧೆ, ಅವುಗಳನ್ನು ಸಾಯಿಸೋದೇನು ಮಾತಿದೆ. ಯಾವ ಅಚಿತ್ ಅದಾವಲ್ಲ, ಚೈತನ್ಯನ ಇಲ್ಲ, ಅವುಗಳನ್ನು ಸಾಯಿಸುವ ಮಾತೇನಿದೆ, ಶರೀರವನ್ನು ಸಾಯಿಸುವ ಮಾತೇನಿದೆ. ಜೀವವನ್ನು ಸಾಯಿಸುವ ಮಾತು, ಸಾಯಿಸೋದಿದೆ, ಅದ ಸಾವು ಸಮಯ ಇದ್ದ ಮೇಲೆ ಸಾಯ್ತಿದೆ, ಅದಂತೂ ಒಂದು ವಿಷಯ ಮುಗಿತು. ಸಾಯಿಸೋದಂತೂ ಸಾಧ್ಯ ಇಲ್ಲ, ಪೀಡೆ ಕೊಡೋದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಆ ಜೀವದ ಆ ಸಂಯೋಗದ ಜೊತೆಗೆ ಎಷ್ಟು ಏಕತೆ ಇದೆ ಅಷ್ಟು ಅದಕ್ಕೆ ಪೀಡೆ ಆಗ್ತಿದೆ. ಅದರಲ್ಲಿ ನಿಮಿತ್ತ ಇವರು ಆಗ್ತಾರೆ. ಒಂದು ಮಾತಾರೆ ನಿಮಿತ್ತದಿಂದ ಕಾರ್ಯ ಅಂತೂ ಆಗುವುದಿಲ್ಲ. ಹಾಗಾದ್ರೆ ಅಚಿತ್ತ ಏನು ಹೇಳಿದ್ರು, ಲೋಹ, ಮಣ್ಣು, ಪಾಷಾಣ. ಲೋಹ ಅಂದ್ರೆ ಧಾತು ರೀ. ಲೋಹ ಅಂದ್ರೆ ಬರೀ ಕಬ್ಬಿಣ ಅಂತ ಹೇಳಿ ತಗೊಳ್ಳೋದಿಲ್ಲ, ಧಾತು. ಹಾಗಾದ್ರೆ ಅವುಗಳಿಗೆ ಏನು ಬಾಧೆ ಆಗ್ತಿದೆ, ಅದನ್ನೇ ನಿಮಗೆ ಹೇಳಿದ್ರಲ್ಲ ಅಪ್ಪಾಜಿ, ಕಾಗದ. ಅದರಲ್ಲಿ ಬಾಧೆ ಅವುಗಳಿಗೆ ಏನಾಗ್ತಿದೆ, ಆದ್ರೆ ಅವುಗಳದ್ದು ಯಾವ ಅವಸ್ಥಾ ವಿಶೇಷ ಇದೆಯಲ್ಲ, ಆ ಅವಸ್ಥಾ ವಿಶೇಷದ ಕುರಿತು ಅಸಾವಧಾನತೆ, ಜೀವದಲ್ಲಿ ವರ್ತಮಾನ ಅವಸ್ಥಾ ವಿಶೇಷದ ಕುರಿತು ಅಸಾವಧಾನ, ಅದನ್ನು ಚಿನ್ನ ಭಿನ್ನ ಮಾಡೋದು ಕಾಗದ. ಅದಂತೂ ಅಚೇತನನ ಇದೆ, ಅದನ್ನು ಚಿನ್ನ ಭಿನ್ನ ಹೀಗೆ ಶಿಟ್ಟಿನೊಳಗೆ ಹರಿದು ಹಾಕ್ತಾರಲ್ಲ, ಅದರಲ್ಲೇ ಅದಂತೂ ಜೀವದ ಕ್ರೋಧ ರೂಪದ ಪರಿಣಾಮ ಇದೆ. ಯಾವ ಆ ಕಾಗದವನ್ನು ತುಂಡರಿಸ್ತಾ ಇದ್ದಾನೆ ಅವನು. ಆದರೆ ಇಲ್ಲಿ ಮುನಿರಾಜರಲ್ಲಿ ಕ್ರೋಧದ ಪರಿಣಾಮ ಅಂತೂ ಇಲ್ಲಲ್ಲ. ಇಲ್ಲೇನು ಜೀವಿಲ್ಲ ಅಂಥೇಳಿ ಆ ಭೂಮಿಯನ್ನು ಮೆಟ್ಟಿ ನಡೆಯುವುದಿಲ್ಲ. ಅವರ ಪಾಷಾಣದ ಮೇಲೆ ಇಲ್ಲೇನು ಜೀವಿಲ್ಲ ಅಂಥೇಳಿ ಬೇಕಾದ ಹಾಗೆ ಮಾಡುವುದಿಲ್ಲ. ಯಾಕೆ ಅಂದ್ರೆ ಜೀವನಿಗಂತೂ ಇನ್ನೊಂದು ಜೀವದಿಂದ ಬಾಧೆ ಆಗೋದನ್ನೇ ಇಲ್ಲ. ಅದೇ ಪ್ರಕಾರ ಅಚೇತನಕ್ಕೆ ಕೂಡ ಇನ್ನೊಂದರಿಂದ ಬಾಧೆ ಆಗುವುದಿಲ್ಲ. ಇನ್ನೊಂದು ಬರೀ ನಿಮಿತ್ತ ಇದೆ. ಇದು ಒಂದು ವಿಭಾಗ ಆಯಿತು. ಆದರೆ ಅಜೀವ ಅಚೇತನ ಏನಿದೆಯಲ್ಲ, ಅದರ ಅವಸ್ಥೆ ಸ್ವಯಂ ಆ ಸಮಯದೊಳಗೆ ಬದಲ ಆಗುವುದು ಇದ್ರೂ ಕೂಡ ಅದರ ಅವಸ್ಥೆಯ ಕುರಿತು ಯಾವುದಾದರೂ ಒಂದು ಅಸಾವಧಾನತೆಯ ಭಾವ ಏನಿದೆ ಅಲ್ಲ, ಅದು ಬಂಧದ ಕಾರಣ ಜೀವನಿಗೆ ಆಗ್ತಿದೆ. ಅದರ ಅಸಾವಧಾನತೆ ಏನಿದೆ ಅಲ್ಲಿ ರಾಗದ್ವೇಷ ಮೋಹಾದಿಗಳೇ ಇದ್ದಾವೆ.
ಭಾವಲಿಂಗಿ ಸಂತರಿಗೆ ರಾಗದ್ವೇಷ ಮೋಹಾದಿಗಳು ಇಲ್ಲವೇ ಇಲ್ಲ. ಹೀಗಿದ್ದ ಕಾರಣ ಮತ್ತು ಅವರು ಯಾವ ವಸ್ತುವನ್ನು ಸುದರ್ಶನ ಕಥೆಯೊಳಗೆ ಬರ್ತಿದೆ ಅಲ್ಲ, ಆ ವೇಶ್ಯೆ 3 ದಿವಸಗಳವರೆಗೆ ಆ ಸುದರ್ಶನನನ್ನ ತನ್ನ ಮನೆಯೊಳಗ ಬಂಧಿಸಿಡ್ತಾಳೆ. ಬಾಗಿಲ ತೆಗೆದು ಅವ್ರು ಹೋಗುವುದಿಲ್ಲ. ಇದು ಅಲ್ಲಿ ಸ್ಪಷ್ಟ ಇದೆ ರೀ. ಯಾಕೆ ಅಂತಂದ್ರೆ ಮುನಿ ಜೀವನದೊಳಗ ಆ ಪ್ರಕಾರದ ಅಚೇತನದ ಜೊತೆಗೆ ಕೂಡ ವ್ಯವಹಾರ ಇರುತ್ತದೆ. ವಿಷಯ ನಿಜವಾಗಿ ಸೂಕ್ಷ್ಮ ಇದೆ. ಇಲ್ಲಿ ಸಿದ್ಧ ಅಂತೂ ಜೀವದ ಅಶುದ್ಧ ಭಾವಗಳ ಒಂದು ವೇಳೆ ಇದ್ದರೆ ಚೇತನ ಅಥವಾ ಅಚೇತನದ ಅವಸ್ಥಾಂತರದೊಳಗ ನಿಮಿತ್ತ ಆದರನ್ನು ಕೂಡ ನಿಮಿತ್ತ ಆದ ಅಂತಂದ್ರೆ ನೋಡ್ರಿ, ಜೀವದಲ್ಲಿ ಒಂದು ವೇಳೆ ಅಶುದ್ಧ ಪರಿಣಾಮಗಳು ಇದ್ದರೆ ಆ ಅಜೀವ ಮತ್ತು ಜೀವ ಇತರ ಪದಾರ್ಥ ಸೂಕ್ಷ್ಮ ದ್ರವ್ಯ ಸೂಕ್ಷ್ಮ ಜೀವ ಇವುಗಳಲ್ಲೇ ಅವಸ್ಥಾಂತರ ಆಯಿತು. ಏನು ಅವಸ್ಥಾಂತರ ಆಯಿತು? ಆ ಸೂಕ್ಷ್ಮ ಜೀವಗಳಿಂದ ಜೀವನ ನಡೀತಾ ಇತ್ತು, ಅದು ಮರಣ ರೂಪದ ಅವಸ್ಥೆ ಆಯಿತು. ಆ ಜೀವಗಳ ತಮ್ಮ ಪಾಡಿಗೆ ತಾವು ಯಾವುದೋ ಒಂದು ರೀತಿಯಿಂದ ಸುಖಿ ಇದ್ದು ಅವುಗಳ ದುಃಖ ಆಯಿತು, ಪೀಡೆ ಆಯಿತು. ಅದರಿಂದ ಈ ಜೀವನಿಗೆ ಬಂಧ ಆಗುತ್ತಿದೆ. ಯಾವುದರಿಂದ? ಆ ಪೀಡೆ ಆಗುವುದರಿಂದ ಅಲ್ಲ, ಇವನಲ್ಲೇ ಅಶುದ್ಧ ಭಾವ ಇರುವುದರಿಂದ. ಅಲ್ಲಿ ಅವುಗಳಲ್ಲೇ ಅವಸ್ಥಾಂತರ ಏನಿದೆ ಅಲ್ಲ, ಅದರ ಕಾರಣ ಇವರಿಲ್ಲ. ಹೀಗಾಗಿ ಅದು ಬಂಧದ ಕರ್ತೃ ಇಲ್ಲ, ಆಧಾರ ಇಲ್ಲದ ಬಂಧಕ. ಯಾವುದ? ಏಕೇಂದ್ರಿಯ ಮೊದಲಾದ ಜೀವಗಳಿಗೆ ಜೀವನರಹಿತ ಅವಸ್ಥಾ ಅರ್ಥಾತ್ ಮರಣ ರೂಪದ ಅವಸ್ಥಾ ಪ್ರಾಪ್ತ ಆಯ್ತು. ಅಚೇತನ ಪದಾರ್ಥಗಳಿಂದ ಹೀಗಿದ್ದದ್ದು ಹೀಗೆ ಬಾಧೆಗೊಳಗಾದು ಸುಮ್ಮನೆ ಇದ್ವಲ್ಲ ಮಣ್ಣಿನ ಕಣಗಳ, ಅದರ ಮೇಲೆ ಪಾದ ಇರಿಸುವುದರಿಂದ ಅಲ್ಲೇನಾಯಿತು? ಆ ಮಣ್ಣಿನ ಕಣಗಳ ಅವಸ್ಥೆಯ ಅವಸ್ಥಾಂತರ ಆಯ್ತು ರೀ. ತಿಳಿತಾ ಇದೆಯಲ್ಲ? ಅವಸ್ಥೆ ಬದಲೇ ಆಯಿತು. ಅವು ಹಿಂಗೆ ಪ್ರಫುಲ್ಲಿತ ಇದ್ದೂರೆ ಅದರ ಮೇಲೆ ಕಾಲಿಡನ ದಬ್ಬಿ ಹೋದು ಅಲ್ಲ ಮಣ್ಣಿನ ಕಣಗಳ. ಕಾಲು ಮೂಡ್ತಿದೆ ಅಲ್ಲ ಅಂದ್ರೆ ಏನಾಗ್ತಿದೆ? ಅದೇನು ಮೇಲಿದ್ದು ಅವು ದಬ್ಬಿ ಹೋದ್ವು ಅಲ್ಲ ಮಣ್ಣಿನ ಕಣಗಳ. ಅಚೇತನ ಇದಾವ್ರಿ. ಪೃಥ್ವಿ ಕಾಯಿಕ ಅಂಥೇಳೆಲ್ಲ ಭೇದ ಅದಾವಲ್ಲ. ಜೀವ ಹೊರಟು ಹೋದ ನಂತರ ಕೂಡ ಅದು ಪೃಥ್ವಿ ಕಾಯಿಕ ಅಂದ್ರೆ ಎಲ್ಲ ಮಣ್ಣಿನ ಕಣಕಣದಲ್ಲಿ ಜೀವ ಇದಾವೆ ಅಂಥೇಳಿ ಮಾತಿಲ್ಲ. ಕೆಲವೊಂದು ದೇಹದೊಳಗಿಂದ ಜೀವ ಹೊರಟು ಹೋಗಿದವ್ರೆ, ಕೆಲವೊಂದು ದೇಹದೊಳಗೆ ಜೀವ ಇದಾವೆ. ಒಂದು ದೇಹದೊಳಗೆ ಅನೇಕ ಜೀವಗಳಲ್ಲಿ ಕೆಲವು ಹೊರಟು ಹೋಗಿದಾವೆ, ಕೆಲವು ಇದಾವೆ. ಹೀಗೆ ನಾನಾ ಪ್ರಕಾರ ಇದೆ ರೀ. ಇನ್ನು ಜೀವರಹಿತನ ಒಂದು ವೇಳೆ ಪಾಷಾಣ ಮಣ್ಣ ಅದ ಇತ್ತು ಅಂದ್ರೂ ಕೂಡ ಅದರ ಮೇಲೆ ಪಾದ ಇರಿಸುವುದರಿಂದ ಅದರ ಮೇಲೆ ನಡ್ಕೊಂಡು ಹೋಗುವುದರಿಂದ ಅದರಲ್ಲಿ ಯಾವ ಅವಸ್ಥಾಂತರ ಆಗ್ತಿದೆಯಲ್ಲ, ಅವಸ್ಥಾಂತರ ಆಗ್ತಿದೆಯಲ್ಲ, ಆ ಅವಸ್ಥಾಂತರ ಆಗುವುದರಿಂದ ಇವರಿಗೆ ಬಂಧ ಇಲ್ಲ. ಯಾಕೆ? ಬಂಧದ ಆಧಾರ ಅವುಗಳ ಅವಸ್ಥೆ ಬದಲಾಗುವುದು ಅಲ್ಲ. ಅವುಗಳ ಅವಸ್ಥೆ ಬದಲಾಗುವುದು ಯಾವುಗಳ ಅವಸ್ಥೆ? ಅದೆಷ್ಟೋ ಸೂಕ್ಷ್ಮ ಜೀವಗಳ ಜೀವಂತ ಇದ್ದು ಅವು ಮರಣ ರೂಪದ ಅವಸ್ಥೆಗೆ ಪ್ರಾಪ್ತ ಆದವು. ಅದೆಷ್ಟೋ ಜೀವಗಳ ಸುಮ್ಮನೆ ನುಲಿತಾ ಇದ್ದು ಆನಂದದಿಂದ ಇದ್ದು ಅಥವಾ ತಮ್ಮ ಪಾಡಿಗೆ ತಾವು ಇದ್ದು ಅವಕ್ಕೆ ಬಾಧೆ ಆಯಿತು. ಬಾಧೆ ಆಗುವುದರಿಂದ ಅದು ಅವಸ್ಥಾಂತರ ಆಯ್ತಲ್ಲ. ಮೊದಲ ಬೇರೆ ಅವಸ್ಥೆ ಇತ್ತು, ಈಗ ಬಾಧಾ ರೂಪದ ಅವಸ್ಥೆಗೆ ಪ್ರಾಪ್ತ ಅದು. ಅದೇ ಪ್ರಕಾರ ಅಚೇತನಗಳ ತಮ್ಮಷ್ಟಕ್ಕೆ ತಾವು ಯಾವುದೋ ಒಂದು ರೀತಿಯಿಂದ ಶೋಭೆಗೆ ಪ್ರಾಪ್ತ ಇದ್ದು ಅವುಗಳದ್ದ ಅವಸ್ಥಾಂತರ ಆಯಿತು. ಪಾದ ಇರಿಸುವುದರಿಂದ ಮಲ್ಕೊಳ್ಳುವುದರಿಂದ ಅವಸ್ಥಾಂತರ ಆಯಿತು. ಅವುಗಳ ಅವಸ್ಥಾಂತರದ ಆಧಾರ ಇವರು ಬಂಧಕ್ಕೆ ಕಾರಣ ಇಲ್ಲ.
ಬಂಧದ ಕಾರಣ ಸರ್ವತ್ರ ಏನಿದೆ? ಜೀವದ ರಾಗ ದ್ವೇಷ ಮೋಹ ರೂಪದ ಪರಿಣಮನ ಅಥವಾ ಅಶುದ್ಧ ಪರಿಣಮನ ಏನಿದೆ ಅದುವೇ ಬಂಧದ ಕರ್ತೃವಿದೆ. ಹೀಗಿದ್ದ ನಂತರ ಪ್ರಶ್ನೆ ಮಾಡಿದ್ರಲ್ಲ, ಇದು ಒಂದೇ ಬಂಧದ ಕಾರಣ ಇದೇನ? ಮೊದಲ ಹೇಳುವಿಳದೊಳಗಂತೂ ಅವರೇನು ಹೇಳಿದ್ರು? ಅನ್ಯ ಯಾವುದ್ರದ್ದು ಆಧಾರ ಇಲ್ಲ, ಕೇವಲ ಈ ಜೀವದ ಯಾವುದು ಶುದ್ಧ ಚೇತನಾರೂಪ ಮೂಲ ವಸ್ತು ಇದೆಯೋ ಅದರದ ಅಶುದ್ಧ ಪರಿಣಮನ ಏನಿದೆ ಅದುವೇ ಬಂಧದ ಕಾರಣ ಇದೆ. ನಿಶ್ಚಯದಿಂದ ಅದು ಒಂದೇ ಬಂಧದ ಕಾರಣ ಇದೆ, ಅನ್ಯ ಯಾವುದ್ರದ್ದು ಆಧಾರ ಇಲ್ಲ ಅಂಥೇಳಿ ಸ್ಪಷ್ಟಪಡಿಸಿದ ನಂತರ ಪ್ರಶ್ನೆ ಉದ್ಭವ ಆಗಿತ್ತು. ಏನ? ಅನ್ಯ ಯಾವುದೂ ಇಲ್ಲೇನ? ಅದು ಒಂದೇ ಇದೆಯೇನ? ಅಂದ್ರೆ ಅದನ್ನು ಸ್ಪಷ್ಟ ಮಾಡಿದ ನಂತರ ಅದನ್ನು ದೃಢಪಡಿಸಿಕೊಳ್ಳುವ ಸಲುವಾಗಿ ಶಿಷ್ಯ ಪ್ರಶ್ನೆ ಕೇಳ್ತಾರೆ. ಅದನ್ನು ದೃಢಪಡಿಸುವ ಸಲುವಾಗಿ 4 ಕಾರಣಗಳ ಆಧಾರ ತಗೊಂಡ ಉತ್ತರ ಹೇಳ್ತಾರೆ. ಮೊದಲು ಕಾರ್ಮಣ ವರ್ಗಣಗಳಿಂದ ಬಂಧ ಆಗುವುದಿಲ್ಲ. ಜೀವದ ಅಶುದ್ಧ ಪರಿಣಾಮ ಒಂದು ವೇಳೆ ಇತ್ತು ಅಂತಂದ್ರೆ ಜೀವನಿಗೆ ಬಂಧ ಆಗ್ತಿದೆ. ಯಾವುದರಿಂದ? ಕಾರ್ಮಣ ವರ್ಗಣದಿಂದ. ಒಂದು ವೇಳೆ ಅಶುದ್ಧ ಪರಿಣಾಮ ಇರಲಿಲ್ಲ ಅಂತಂದ್ರೆ ಕಾರ್ಮಣ ವರ್ಗಣಗಳ ಆಧಾರ ಬಂಧದೊಳಗೆ ಇಲ್ಲ. ಇದು ಸ್ಪಷ್ಟ ಮಾಡ್ರು. ಅದೇ ಪ್ರಕಾರ ಮನವಚನ ಕಾಯ್ದ, ಅದೇ ಪ್ರಕಾರ 5 ಇಂದ್ರಿಯ ಮತ್ತು ಮನಸ್ಸಿಂದ, ಅದೇ ಪ್ರಕಾರ ಚೇತನ ಅಚೇತನ ಪದಾರ್ಥಗಳ ಅವಸ್ಥಾಂತರದಿಂದ. ಇನ್ನು 2 ಬಾರಿ ಹೇಳಿದ್ರಲ್ಲ, ಅದೊಂದು ಮಾತಿತ್ತು. ಮೊನ್ನೆ ಸ್ಪಷ್ಟ ಸ್ವಲ್ಪ ಮಾಡಿದ್ದಿತ್ತು ಶುಕ್ರವಾರ ದಿವಸ. ಆಧಾರ ಒಂದು ವೇಳೆ ಜೀವದಲ್ಲಿ ಅಶುದ್ಧ ಪರಿಣಾಮಗಳು ಇದ್ದರೆ ಜೀವನಿಗೆ ಈ ಯಾವ ಇದೆಯಲ್ಲ ಕಾರ್ಮಾಣ ವರ್ಗಣ ಅಥವಾ ಮನವಚನಕಾಯ ಅಥವಾ 5 ಇಂದ್ರಿಯ ಮತ್ತು ಮನಸ್ಸು ಅಥವಾ ಚೇತನ ಅಚೇತನಗಳ ಅವಸ್ಥಾಂತರ ಇವು ಬಂಧದ ಕಾರಣ ಆಗ್ತವೆ. ಜೀವದಲ್ಲೇ ಒಂದು ವೇಳೆ ಬಂಧದ ಕಾರಣ ಆಗ್ತವೆ ಅಂದ್ರು ಅಲ್ಲಿ ಸ್ಪಷ್ಟ ಏನು ಮಾಡಿದ್ರು? ಹೀಗಿದ್ದ ಕಾರಣ ಅವು ಬಂಧದ ಕಾರಣ ಅಲ್ಲ, ಬಂಧದ ಆಧಾರ ಅಲ್ಲ ಅಂತ ಹೇಳಿದ್ರು. ಅದರ ನಂತರ 2ನೇ ವಚನ ಏನು ಹೇಳಿದ್ರು? ಒಂದು ವೇಳೆ ಜೀವದಲ್ಲಿ ಅಶುದ್ಧ ಪರಿಣಾಮಗಳು ಇಲ್ಲದಿದ್ದರ ಮೊದಲು ಇದ್ದರ ಅಂತ ಹೇಳಿ ಹೇಳಿದ್ರು ಅಥವಾ ಮೊದಲು ಇಲ್ಲದಿದ್ದರ ಅಂತ ಹೇಳಿ ಹೇಳಿದ್ರು. 2ನೇ ವಚನದೊಳಗ ಒಂದು ವೇಳೆ ಜೀವದಲ್ಲಿ ಅಶುದ್ಧ ಪರಿಣಾಮಗಳು ಇಲ್ಲದೆ ಇದ್ರ ಆ ಕಾರ್ಮಣ ವರ್ಗಣಗಳ ಆಧಾರ ಬಂಧದೊಳಗೆ ಏನೂ ಇಲ್ಲ. ಹೀಗಿರುವುದರಿಂದ ಜೀವದಲ್ಲಿ ಯಾವ ಅಶುದ್ಧ ಪರಿಣಾಮಗಳಿದ್ದಾವೆ ಅವುವೇ ಬಂಧದ ಕಾರಣ ಆಯಿತು, ಇವು ಬಂಧದ ಕಾರಣ ಅಲ್ಲ. ಈ ಪ್ರಕಾರ ಮನವಚನಕಾಯದ್ದು ಹೇಳಿದರು, 5 ಇಂದ್ರಿಯ ಮತ್ತು ಮನಸ್ಸಿಂದ ಹೇಳಿದರು, ಮತ್ತು ಚೇತನ ಅಚೇತನ ಪದಾರ್ಥಗಳ ಅವಸ್ಥೆಗಳ ಬದಲಾಗುವಿಕೆಯನ್ನು ಹೇಳಿದರು. ಇವು ಎಲ್ಲದರ ಮೂಲಕ 2 ಬಾರಿ ಹೇಳಿದ್ದಂತೂ ಅಲ್ಲಿ ನಮಗೆ ಸ್ಪಷ್ಟ ಅನ್ನಿಸ್ತಿದೆ. ಏನ? ಜೀವದಲ್ಲೇ ಒಂದು ವೇಳೆ ಅಶುದ್ಧ ರಾಗಾದಿ ಪರಿಣಾಮ ಇಲ್ಲದೆ ಇದ್ದರೆ ಬಂಧ ಆಗುವುದಿಲ್ಲ. ಜೀವದಲ್ಲಿ ಒಂದು ವೇಳೆ ಅಶುದ್ಧ ರಾಗಾದಿ ಪರಿಣಾಮಗಳು ಇದ್ದರೆ ಅಲ್ಲಿ ಬಂಧ ಆಗ್ತಿದೆ. ಹೀಗಿದ್ದ ಕಾರಣ ಅವು 4 ಕಾರಣ ಕೊಟ್ಟಿತ್ತಲ್ಲ, ಅವು ಬಂಧದ ಆಧಾರ ಇಲ್ಲ. ಅವು ಬಂಧದ ಆಧಾರ ಇಲ್ಲ ಅಂಥೇಳಿ ಅಶುದ್ಧ ಪರಿಣಾಮ ಇದ್ದರ ಬಂಧ ಆಗ್ತಿದೆ ಅವಾಗನು ಹೇಳಿದರು, ಅಶುದ್ಧ ಪರಿಣಾಮ ಇಲ್ಲದಿದ್ದರ ಬಂಧ ಆಗುವುದಿಲ್ಲ ಅವಾಗನು ಹೇಳಿದರು. ಏನ? ಅವು ಬಂಧದ ಆಧಾರ ಇಲ್ಲ. ಹಾಗಾದರೆ 2 ಬಾರಿ ಹೇಳುವುದರಿಂದ ಅರ್ಥ ಇಷ್ಟ ಇದೆ, ಕಾರ್ಮಣ ವರ್ಗಣಗಳ ಲೋಕದೊಳಗೆ ಯಾವಾಗಲೂ ಇರೋ ಸಂಸಾರಿ ಜೀವಕ್ಕ ಮನ ವಚನ ಕಾಯ ಯೋಗ ಇರೋದನ್ನ ಮತ್ತು 5 ಇಂದ್ರಿಯ ಮತ್ತು ಮನಸ್ಸ ಇರೋದು. 5 ಇರ್ತವೆ ಹೀಗಿಲ್ಲ, 3 ಯೋಗಿ ಇರ್ತವೆ ಹೀಗಿಲ್ಲ. ಬೇಕಾದ್ರೆ 1 ಕಾಯ ಯೋಗಿ ಇರಬಹುದು, ಬೇಕಾದ್ರೆ 2 ಇರಬಹುದು, ಕಾಯ ಯೋಗ ಮತ್ತು ವಚನ ಯೋಗ. ಬೇಕಾದ್ರೆ 3 ಇರಬಹುದು, ಕಾಯ ಯೋಗ ವಚನ ಯೋಗ ಮತ್ತು ಮನ ಯೋಗ 3 ಇರಬಹುದು. ಬೇಕಾದ್ರೆ 1 ಇಂದ್ರಿಯ ಇರಬಹುದು, ಬೇಕಾದ್ರೆ 2 ಇರಬಹುದು, ಬೇಕಾದ್ರೆ 3 ಇರಬಹುದು. ಈ ಪ್ರಕಾರ 5 ಇಂದ್ರಿಯ ಕೊನೆಗೆ ಮನಸ್ಸ.
ಈ ಪ್ರಕಾರ ಏನೇ ಇದ್ರೂ ಸಂಸಾರ ಅವಸ್ಥೆಯೊಳಗೆ ಇವು ಇರೋವನ. ಹಾಗಾದ್ರೆ ಇವು ಇರುವುದೇನಿದೆ ಇದು ಬಂಧದ ಆಧಾರ ಅಲ್ಲ. ಹಾಗಾದ್ರೆ ಬಂಧದ ಆಧಾರ ಯಾವುದ? ಜೀವದಲ್ಲಿ ಯಾವ ಅಶುದ್ಧ ಪರಿಣಾಮಗಳ ಆಗ್ತವೆಯೋ ಅವೇ ಬಂಧದ ಆಧಾರ ಇದಾವೆ. ಎರಡನೇದಾಗಿ ಅಶುದ್ಧ ಪರಿಣಾಮಗಳ ಆಗುವುದಿಲ್ಲಲ್ಲ, ಅವಾಗ ಅವು ಬಂಧದ ಆಧಾರ ಇಲ್ಲ. ಯಾವಾಗ ಅಶುದ್ಧ ಪರಿಣಾಮಗಳ ಆಗುವುದಿಲ್ಲಲ್ಲ ಆವಾಗ ಅವು ಬಂಧದ ಆಧಾರ ಇಲ್ಲ. ಹೀಗೆ ಎರಡು ಬಾರಿ ಯಾಕೆ ಹೇಳಿದ್ರು ಅಂತಂದ್ರೆ ಬಂಧದ ಸಮಯದೊಳಗೂ ಕೂಡ ಜೀವದ ಅಶುದ್ಧ ಪರಿಣಾಮ ಬಂಧದ ಆಧಾರ ಇದೆ, ಮತ್ತು ನಿರ್ಜರೆಯ ಸಮಯದೊಳಗೂ ಕೂಡ ಅಥವಾ ಮೋಕ್ಷದ ಪ್ರಾಪ್ತಿ ಕೂಡ ಬಂಧದ ನಂತರ ಸಮಯ ಸಾರದೊಳಗೆ ಮೋಕ್ಷ ಬರೋದಿದೆ. ಹಾಗಾದ್ರೆ ಬಂಧದ ಅಭಾವ ರೂಪದ ಮೋಕ್ಷದ ಪ್ರಾಪ್ತಿಯೊಳಗೂ ಕೂಡ ಜೀವದ ಅಶುದ್ಧ ಪರಿಣಾಮಗಳ ಇಲ್ಲದೇ ಇರೋದ ಕಾರಣ ಇದೆ ವಿನಃ ಅವು ಯಾವ ಕಾರಣ ಇಲ್ಲ. ಎರಡೂ ಕಡೆ ಅವು ಇರುವೆಳೆದೊಳಗೂ ಕೂಡ ಜೀವನಿಗೆ ಬಂಧದ ಕಾರಣ ಅವು ಶರೀರ ಸಹಿತ ಇರಲಿ, ಇಂದ್ರಿಯ ಸಹಿತ ಇರಲಿ, ಯೋಗದ ಪ್ರವೃತ್ತಿ ಮಾಡ್ತಾ ಇರಲಿ, ಕಾರ್ಮಣ ವರ್ಗಣಗಳ ಲೋಕದೊಳಗೆ ತುಂಬಿಕೊಂಡಿರಲಿ, ಚೇತನ ಅಚೇತನ ಪದಾರ್ಥಗಳ ಅವಸ್ಥಾಂತರದಲ್ಲಿ ನಿಮಿತ್ತ ಆಗಿರಲಿ, ಆದರೆ ಜೀವದಲ್ಲಿ ಅಶುದ್ಧ ಪರಿಣಾಮ ಇಲ್ಲದಿದ್ದರೆ ಕರ್ಮದ ಬಂಧ ಆಗುವುದಿಲ್ಲ. ಹಾಗಾದ್ರೆ ಜೀವದಲ್ಲಿ ಅಶುದ್ಧ ಪರಿಣಾಮಗಳ ಆಗದೇ ಇದ್ದರೆ ಮೋಕ್ಷ ಆಗೇ ಆಗ್ತಿದೆ, ಹೀಗೆ ನಿಶ್ಚಯ ಹೇಳಿದ್ದಾರೆ. ಎರಡು ಬಾರಿ ಯಾಕೆ ಹೇಳಿದ್ರು? ಬಂಧದೊಳಗೆ ಯಾವ ಪ್ರಕಾರ ಅವ್ಯಾವ ಕಾರಣ ಇಲ್ಲ ಅಂದಮೇಲೆ ಬಂಧದ ಅಭಾವ ರೂಪ ಮೋಕ್ಷದೊಳಗ ಅವು ಯಾವುಗಳ ಅಪೇಕ್ಷೆ ನೀನು ಇಡಬೇಡ, ಅವು ಯಾವುಗಳ ಕಡೆಗೆ ನೀನು ನೋಡಬೇಡ, ಅವು ಯಾವುಗಳ ಆಧಾರ ಇಲ್ಲವೇ ಇಲ್ಲ, ಯಾವುದರದ ಮೋಕ್ಷ ಇಲ್ಲ. ಅದೇ ಬಂಧದ ಆಧಾರ ನಿನ್ನ ಪರಿಣಾಮ ಇದಾವಂದ ಮೇಲೆ ಮೋಕ್ಷದ ಆಧಾರ ಕೂಡ ಆ ಪರಿಣಾಮಗಳ ಆಗದೇ ಇರುವ ನಿನ್ನ ಶುದ್ಧ ಸ್ವಭಾವದ ಪರಿಣಾಮನ. ಅದೇ ಬಂಧ ಅಧಿಕಾರದ ಮೊದಲನೇ ಕಲಶದೊಳಗೆ ಏನು ಹೇಳಿದ್ರು? ಇಲ್ಲಿಂದ ಜೀವದ ಶುದ್ಧ ಸ್ವರೂಪವನ್ನು ಹೇಳುತ್ತಾರೆ. ಬಂಧ ಹೇಳುವೆಳೆದೊಳಗ ಪ್ರಥಮ ವಾಕ್ಯ ಟೀಕಾಕಾರದೇನಿದೆ, ಇಲ್ಲಿಂದ ಜೀವದ ಶುದ್ಧ ಸ್ವರೂಪವನ್ನು ಹೇಳುತ್ತಾರೆ. ಅಂದ್ರೆ ಶುದ್ಧ ಸ್ವರೂಪದ ಜೀವನಿಗೆ ಎಷ್ಟು ಅವಲಂಬನೆ ಇದೆ, ಆಶ್ರಯ ಇದೆ, ಜೀವನಿಗೆ ತನ್ನ ಶುದ್ಧ ಸ್ವರೂಪದಲ್ಲಿ ಎಷ್ಟು ಸ್ಥಿರತೆಯನ್ನು ಸಾಧಿಸಲಿಕ್ಕೆ ಬರ್ತಿದೆಯೋ ಅಷ್ಟು ಮೋಕ್ಷ ಇದೆ, ಮೋಕ್ಷದ ಸಮೀಪ ಇದೆ, ಪ್ರತ್ಯಕ್ಷ ಮೋಕ್ಷ ಇದೆ. ಜೀವ ತನ್ನ ಶುದ್ಧ ಸ್ವರೂಪವನ್ನು ಬಿಟ್ಟುಕೊಟ್ಟ. ಅರೆ ಮೂಲ ವಸ್ತು ಅಂತ ಹೇಳಿ ಹೇಳಿದ್ರೆ ಎರಡನೇ ಕಲಶದೊಳಗೆ ಮೂಲ ವಸ್ತು ಎಂಥದ್ದ? ಚೇತನ ರೂಪವಿರುವಂಥ ಮೂಲ ವಸ್ತು ಅಶುದ್ಧ ಪರಿಣಮನ ಮಾಡ್ತಿದೆ. ಯಾವ ಅಶುದ್ಧ ಪರಿಣಮನ? ರಾಗ ದ್ವೇಷ ಮೋಹ ರೂಪದ ಅಶುದ್ಧ ಪರಿಣಮನ ಮಾಡ್ತಿದೆ. ಅದ ಬಂಧದ ಕಾರಣ. ಎರಡನೇ ಕಲಶದೊಳಗೆ ಏನು ಹೇಳಿದ್ರು? ಬಂಧದ ಸ್ವರೂಪ ಹೇಳುತ್ತಾರೆ. ಮೊದಲನೇ ಕಲಶದೊಳಗೆ ಏನು ಹೇಳಿದ್ರು? ಜೀವದ ಶುದ್ಧ ಸ್ವರೂಪ. ಇಲ್ಲಿಂದ ಮುಂದೆ ಏನು ಹೇಳ್ತಾರೋ? ಜೀವದ ಶುದ್ಧ ಸ್ವರೂಪ. ಹಾಗಾದ್ರೆ ಬಂಧದ ಅಭಾವ ರೂಪದ ಮೋಕ್ಷ ಆಗಬೇಕಾದ್ರೆ ಬಂಧದ ಸ್ವರೂಪವನ್ನು ತಿಳಿಯೋದು ಅವಶ್ಯಕ ಇದೆಯೋ ಅಥವಾ ಶುದ್ಧ ಸ್ವರೂಪವನ್ನು ತಿಳಿಯೋದು ಅವಶ್ಯಕ ಇದೆ? ಜೀವದ ಶುದ್ಧ ಸ್ವರೂಪ. ಅರೆ ನೋಡ್ರಿ, ನಿನ್ನೆ ಆದದ್ದ ವಿಷಯದೊಳಗ ನಿಜವಾಗಿನ ಬಹಳ ತಿರುಳಗಿರ್ತಾರೆ, ರಹಸ್ಯ ಇತ್ತು, ವಿಷಯ ಇತ್ತು. ಏನ? ಇಷ್ಟ ಅನಿಷ್ಟ ಪದಾರ್ಥಗಳಲ್ಲಿ ಇಷ್ಟ ಅನಿಷ್ಟ ನಮಗೆ ಯಾವಾಗ ಕಾಣಿಸ್ತಿದೆ ಅಥವಾ ಇದಾವನರೇ ನಮಗ ಅಜ್ಞಾನಿ ಜೀವಕ್ಕ ಪದಾರ್ಥಗಳ ಇಷ್ಟ ಅನಿಷ್ಟ ಅದಾವನರೇ. ಆದ್ರೆ ಪದಾರ್ಥದ ಸ್ವರೂಪ ಯಾವಾಗ ತಿಳಿದು ಬರ್ತಿದೆಯೋ ಆವಾಗ ಇಷ್ಟ ಅನಿಷ್ಟ ಬುದ್ಧಿ ಆಗುವುದಿಲ್ಲ. ಇಷ್ಟ ಅನಿಷ್ಟ ಬುದ್ಧಿ ಆಗಲಿಲ್ಲ ಅಂತಂದ್ರೆ ರಾಗದ್ವೇಷದ ತ್ಯಾಗ ತಾನಾಗೇನೆ ಆಗಿ ಹೋಯ್ತ್ರಿ. ರಾಗದ್ವೇಷದ ತ್ಯಾಗ ಆಯಿತು ಅಂತಂದ್ರೆ ಜೀವದ ಯಾವ ಶುದ್ಧ ಸ್ವರೂಪ ಅಥವಾ ಸಾಮ್ಯ ಭಾವ ಇದೆಯಲ್ಲ ಅದರದ ಅನುಭವ ಆಯಿತು. ವಿಷಯ ಸುಲಭ ಇದೆ, ಆದರೆ ಜೀವನಿಗೆ ಪರಿಚಿತ ಇಲ್ಲ, ವಿಶ್ವಾಸ ಆಗ್ತಾ ಇಲ್ಲ. ತಿಳಿದ್ರೂ ಕೂಡ ವಿಶ್ವಾಸ ಆಗ್ತಾ ಇಲ್ಲ.
ತನಗೆ ಪರಂಪರಾಗತವಾಗಿ ವರ್ತಮಾನದ ಯಾವ ಕರ್ತವ್ಯ ಇದೆಯಲ್ಲ ಅದೇ ಮುಖ್ಯ ಅನ್ನಿಸ್ತಾ ಇದೆ. ಜ್ಞಾನದೊಳಗ ತನ್ನ ಸ್ವರೂಪವನ್ನು ತಿಳಿಯೋದ ಇವನಿಗೆ ಮುಖ್ಯ ಅನ್ನಿಸ್ತಾನೆ ಇಲ್ಲ, ಗರಜ ಅನ್ನಿಸ್ತಾನೆ ಇಲ್ಲ. ಅದರಿಂದ ಆಗುವಂತಹ ಲಾಭದ ಮಹಿಮೆ ಇವನ ದೃಷ್ಟಿಯೊಳಗ ಕಾಣಿಸ್ತಾನೆ ಇಲ್ಲ, ಬರ್ತಾನೆ ಇಲ್ಲ. ನೋಡ್ರಿ, ಜೀವದ ಶುದ್ಧ ಸ್ವರೂಪ. ಅರೆ, ಯಾರ ಜೀವನದೊಳಗ ನಿರ್ಜರ ಆಗಿದೆ, ಯಾರ ಜೀವನದೊಳಗೆ ನಿರ್ಜರ ಆಗಿದೆ, ನಿರ್ಜರ ಅಧಿಕಾರದ ನಂತರ ಬಂದ ಅಧಿಕಾರ ತಗೊಂಡಿದ್ದಾರಲ್ಲ, ಯಾರ ಜೀವನದೊಳಗೆ ನಿರ್ಜರ ಆಗಿದೆ, ಯಾರ ಜೀವನದೊಳಗಾಗಿದೆ? ಸಮ್ಯಕ್ ದೃಷ್ಟಿಯ ಜೀವನದೊಳಗ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಬಿಟ್ಟು ಹೋಗಿದೆ, ನಿರ್ಜರ ಅನ್ನೋದ್ರಲ್ಲ. ಮತ್ತು 5ನೇ ಗುಣಸ್ಥಾನದೊಳಗ ಇನ್ನೊಂದು ಅಪ್ರತ್ಯಾಖ್ಯಾನಾವರಣ ಕಷಾಯಿ ಚೌಕಡಿ ಬಿಟ್ಟು ಹೋಗಿದೆ. 6ನೇ ಗುಣಸ್ಥಾನದೊಳಗ ಪ್ರತ್ಯಾಖ್ಯಾನಾವರಣ ಕೂಡ ಬಿಟ್ಟು ಹೋಗಿದೆ. ಮತ್ತು ಯಾವ ಅರ್ಹಂತ ದಶೆ ಇದೆ ಅಲ್ಲಿ ಸಂಜೋಲನದ ಕೂಡ ಮತ್ತು 9 ಕಷಾಯದ ಕೂಡ ಅಭಾವ ಆಗಿದೆ. ಇದ ನಿರ್ಜರೆ ಕ್ರಮದಿಂದ ಹೇಳ್ತಾರೆ. ಆದರೆ ನಿರ್ಜರೆ ನಮ್ಮ ಜೀವನದೊಳಗೂ ಕೂಡ ಆಗಿದೆ ಅಲ್ಲ. ಏನಾಗಿದೆ? 5 ಇಂದ್ರಿಯ ಮತ್ತು ಅಸಂಜ್ಞಾತನಕ್ಕೆ ಸಂಬಂಧಿಸಿದ ಹಾಗೆ ಯಾವ ದೋಷ ಇತ್ತೋ ಆ ದೋಷದ ನಿರ್ಜರೆ ಆಗಿದೆ. ಯಾವ ಅಪರಾಧ ಇತ್ತೋ ಆ ಅಪರಾಧ ಹೊರಟು ಹೋಗಿದ್ದಾರೆ. ಹಾಗಾದ್ರೆ ನಿರ್ಜರ ಆದ ನಂತರ ಇನ್ನು ನಮಗೆ ಏನಾಗಬೇಕ್ರೆ? ಏನಾಗಬೇಕು? ಈಗ ಉಳ್ದವ್ರದ್ದು ಮಾತು ಬಿಡೋಣ, 4ನೇ 5ನೇ 6ನೇ ಅಥವಾ 13ನೇ ಗುಣಸ್ಥಾನದವ್ರ ಮಾತು ಬಿಡೋಣ, ಮಾತು ನಮ್ದು ತಗೊಳ್ಳೋಣ. ನಮ್ಮ ಜೀವನದೊಳಗ ಯಾವ ಒಂದು ಈ ನಮಗೆ ಅಪೂರ್ವ ಲಬ್ಧಿ. ಅರೆ, ಬಂಧ ಅಧಿಕಾರದೊಳಗೆ ನಮ್ಮ ಮೊದಲನೇ ಕಲಶದೊಳಗೆ ಮೊದಲನೇದಾಗಿ ಹೇಳಿದರು ಅಪೂರ್ವ ಲಬ್ಧಿ. ಅರೆ, ಈ ಯಾವ ಸಂಜ್ಞೆ ಪಂಚೇಂದ್ರಿಯ, ಆರ್ಯ ಕ್ಷೇತ್ರ, ಮನುಷ್ಯ ಕುಲ, ಜೈನ ಪರಂಪರೆಯೊಳಗ ನಮ್ದು ಜನ್ಮ ಇದೆಯಲ್ಲ, ಇದು ಅಪೂರ್ವ ಲಬ್ಧಿ ಇದೆ ರೀ. ಈ ಅಪೂರ್ವ ಲಬ್ಧಿಯೊಳಗ ನಾವೇನು ಮಾಡೋದಿದೆ? ಬಂಧದ ಸ್ವರೂಪವನ್ನು ತಿಳ್ಕೊಳ್ಳೋದಲ್ಲ, ಜೀವದ ಶುದ್ಧ ಸ್ವರೂಪವನ್ನು ಮೊದಲು ತಿಳ್ಕೊಳ್ಳೋದಿದೆ. ಜೀವನ ಶುದ್ಧ ಸ್ವರೂಪವನ್ನು ತಿಳಿದ ನಂತರ ಇಂಥ ಶುದ್ಧ ಜೀವನಿಗೆ ಬಂಧ ಯಾಕಾಗ್ತಾ ಇದೆ? ಇಂಥ ಶುದ್ಧ ಸ್ವರೂಪಿ ಜೀವನಿಗೆ ಬಂಧ ಯಾಕಾಗ್ತಾ ಇದೆ? ಆಗಮದೊಳಗೆ ಕರ್ಮಣ ವರ್ಗಣ ಹೇಳಿದರು, ಮನವಚನ ಕಾಯದಿಂದ, ಕಾಯ ಯೋಗಾಸ ಆಶ್ರವ ಅಂತ ಹೇಳಿದರು. 5 ಇಂದ್ರಿಯ ಮತ್ತು ಮನಸ್ಸಿನಿಂದನ ಜೀವನಿಗೆ ಕರ್ಮ ಬಂಧ ಇದೆ ಅಂಥೇಳಿ ಹೇಳಿದರು. ಅರೆ, ಜೀವಗಳದ್ದ ಅವಸ್ಥಾಂತರ ನಿನ್ನಿಂದ ಆಗ್ತಾ ಇದೆ, ಅದಕ್ಕೆ ನಿನ್ನ ಬಂಧ ಆಗ್ತಾ ಇದೆ ಅಂಥೇಳಿ ಹೇಳಿದರು. ಇವು 4 ವಚನ ಆಗಮದಲ್ಲಿ ಹೇಳಿದ್ರೂ ಕೂಡ ಜೀವ ತನ್ನ ಶುದ್ಧ ಸ್ವರೂಪ ತಿಳ್ಕೊಂಡಿದ್ದ ಅಂತಂದ್ರೆ ಅವನಿಗೆ ಈ 4 ವಚನಗಳ ನಿರಾಕರಣೆ ಮಾಡಿ ಬಂಧದ ಆಧಾರ ಇವಿಲ್ಲ, ಬಂಧದ ಆಧಾರ ನನ್ನ ಅಶುದ್ಧ ಪರಿಣಾಮ ಇವೆ. ನಮ್ಮಲ್ಲಿ ಅಶುದ್ಧ ಪರಿಣಾಮ ಇದಾವೇನಿಲ್ರಿ? ನಮಗೆ ಅಶುದ್ಧ ಪರಿಣಾಮಗಳನ್ನು ಗುರುತಿಸುವ ಸಾಮರ್ಥ್ಯ ಇದೆ ಏನಿಲ್ರಿ? ನಮಗೆ ಅಶುದ್ಧ ಪರಿಣಾಮಗಳನ್ನು ಗುರುತಿಸುವ, ಅರ್ಥಾತ್ ಅವು ಕ್ಷಣಿಕಿದಾವೆ, ಬಿಟ್ಟು ಹೋಗುವಂಥವಿದಾವೆ. ಜ್ಞಾನ ಯಾವಾಗಲೂ ಇರುವಂಥದ್ದು ಇದೆ. ನಾನು ಜ್ಞಾನ ಸ್ವಭಾವಿ ಇದ್ದೇನೆ, ನಮಗೆ ಅನುಭೂತಿ ಇಲ್ಲ. ಆದರೆ ನಮ್ಮ ಭೂಮಿಕೆಯೊಳಗ ನಾವು ಬಂಧರೂಪದ ಭಾವಗಳನ್ನು ತಿಳಿಯೋದ ಸಾಧ್ಯ ಇದೆ. ಬಂಧರೂಪದ ಭಾವಗಳನ್ನು ತಿಳಿಯುವ ಸಲುವಾಗಿ ನಮ್ಮ ಅರೂಪಿ ಚಿನ್ಮಾತ್ರ ತತ್ವ ನಾನಿದ್ದೇನೆ ಅಂಥೇಳಿ ನಮ್ಮ ಸ್ವರೂಪವನ್ನು ಕೂಡ ನಾವು ತಿಳಿಯೋದು ವಿಕಲ್ಪದೊಳಗರೆ. ಅರೆ, ಸರ್ವಜ್ಞ ಜಿನೇಂದ್ರ ದೇವರು ಅನ್ಯಥಾವಾದಿಗಳಿರುವುದಿಲ್ಲ. ಎಷ್ಟು ಸಹಜವಾಗಿ, ಎಷ್ಟು ಪ್ರೀತಿಯಿಂದ, ನಲ್ಮೆಯಿಂದ ನಮಗೆ ತಿಳಿಸಿಕೊಟ್ರು. ಜಿನೇಂದ್ರ ಭಗವಂತರು ಅನ್ಯಥಾವಾದಿಗಳಿರುವುದಿಲ್ಲ. ಹಾಗಾದ್ರೆ ನೀನು ಅರ್ಥಾತ್ ನಾನು ಸ್ವರೂಪದಿಂದ ಹೇಗಿದ್ದೇನೆ? ಅರೂಪಿ ಚಿನ್ಮಾತ್ರ ವಸ್ತು ಇದ್ದೇನೆ, ಸಂವೇದನಶೀಲ ವಸ್ತು ಇದ್ದೇನೆ. ಅರೆ, ಇಂಥ ಅರೂಪಿ ಚಿನ್ಮಾತ್ರ ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಪ್ರಕಾಶಕ್ಕೆ ಏನು ಅಂಟುತ್ತಿದೆ ರೀ? ಪ್ರಕಾಶ ಹರಡಿದೆ ಅಲ್ಲ, ಅದಕ್ಕೇನು ಅಂಟುತ್ತಿದೆ? ಅಂಧಕಾರ ಅಂಟುತ್ತಿದೆ, ಬಣ್ಣ ಅಂಟುತ್ತಿದೆ. ಪ್ರಕಾಶ ಅದೇ ಪ್ರಕಾರ ಚೈತನ್ಯ ಪ್ರಕಾಶಮಯ ತತ್ವ ನಾನಿದ್ದೇನೆ.
ಹಾಗಾದರೆ ನನಗೆ ಬಂಧ ಕಾರ್ಮಣ ವರ್ಗಣದಿಂದಾಗಲಿ, ಈ ಜಡವಿರುವಂಥ ಮನವಚನ ಕಾಯದಿಂದಾಗಲಿ, 5 ಇಂದ್ರಿಯಗಳಿಂದಾಗಲಿ, ಮನಸ್ಸಿನ ವಿಕಲ್ಪದಿಂದಾಗಲಿ, ಅಥವಾ ಅನ್ಯ ಜೀವಗಳ ಜೀವನ ಮರಣದಿಂದಾಗಲಿ ನನಗೆ ಬಂಧ ಆಗ್ತಾ ಇಲ್ಲ. ನಾನು ಯಾವ ಚಿತ್ಪ್ರಕಾಶ ರೂಪದ ವಸ್ತು ಇದ್ದೇನೋ ಅಂಥ ವಸ್ತು ಸ್ವಯಂ ನಾನು ರಾಗದ್ವೇಷ ಮೋಹರೂಪ ಅಶುದ್ಧ ಪರಿಣಾಮದಿಂದ ಪರಿಣಮಿಸ್ತಾ ಇದ್ದೇನೆ, ಅಶುದ್ಧ ಪರಿಣಾಮ ರೂಪ ಪರಿಣಮಿಸ್ತಾ ಇದ್ದೇನೆ. ಅದುವೇ ನನ್ನ ಬಂಧದ ಕಾರಣ ಇದೆ. ಬಂಧದ ಕಾರಣ ಚೈತನ್ಯ ವಸ್ತು ಆಯ್ತರೆ, ಇಲ್ಲಿ ಬಂಧದ ಕಾರಣ ಮೂಲ ವಸ್ತು ಆಯ್ತರೆ. ಪರ್ಯಾಯ ಕೂಡ ಬಿಡ್ಲಿಲ್ರಿ, ಪರ್ಯಾಯಕ್ಕೆ ಕೂಡ ಆ ದೋಷದ ಆರೋಪ ಮಾಡಲಿಲ್ಲ, ಮೂಲ ವಸ್ತು ಅಂತ ಹೇಳಿದ್ರೆ. ಪರ್ಯಾಯದ ಮೇಲೆ ದೋಷ ಆರೋಪ ಮಾಡ್ತಿದ್ರ ಇವು ಚತುರದನ್ನ ಪರ್ಯಾಯ ಹೊರಟೋಯ್ತಲ್ಲ ಅಂತಂದ್ರಿ. ಪರ್ಯಾಯ ಹೊರಟೋಯ್ತಲ್ಲ, ಹೋಗ್ತಿದೆಯಲ್ಲ, ಕ್ಷಣಿಕಿದೆಯಲ್ಲ. ಹಾಗಾದ್ರೆ ಯಾವುದನ್ನು ಹೇಳಿದರೂ ಮೂಲ ವಸ್ತು, ವಸ್ತು ಪರಿಣಮನ ಮಾಡ್ತಾ ಇದೆ. ಯಾವ ರೂಪದಿಂದ? ಬಂಧ ರೂಪದಿಂದ. ವಸ್ತು ತನ್ನ ನಿಜ ರೂಪವನ್ನ ಆ ಬಂಧ ರೂಪದಿಂದ ಪರಿಣಮಿಸ್ತಾ ಇರುವೆಳದೊಳಗನ ತಿಳಿದು 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 ಅದರಿಂದ ಭಿನ್ನ ನಿಜ ರೂಪದ ಪರಿಣಮನ ವಿಶ್ವಾಸ ಅನುಭೂತಿ ಯಾವಾಗ ಆಗ್ತಿದೆಯೋ ಆಗ ಈ ಜೀವನಿಗೆ ಬಂಧ ಆಗುವುದಿಲ್ಲ. ಜೀವನಿಗೆ ಬಂಧ ಇದೆ, ಜೀವದ ಪರ್ಯಾಯಕ್ಕೆ ಬಂಧ ಇದೆ ರೀ, ಜೀವನಿಗೆ ಬಂಧ ಇದೆ ರೀ. ಅರೆ ಈ ಶಾದ್ವಾದ ರೂಪದ ಜಿನಾಗಮವನ್ನು ತಿಳ್ಕೊಳ್ಳುವ ಸಲುವಾಗಿ ನಿಜವಾಗಿಯೇ ನಮ್ಮ ಬುದ್ಧಿಯೊಳಗ ಸ್ವಲ್ಪ ನಿವೃತ್ತಿ ಬೇಕು. ಸಂಸಾರದ ಕಾರ್ಯಗಳಿಂದ, ದೇಹದ ಅವಸ್ಥೆಯಿಂದ ಎಲ್ಲಿ ಗ್ರಹಣ ಇದೆಯೋ ಅಲ್ಲಿ ಈ ಸೂಕ್ಷ್ಮ ತತ್ವ ತಿಳಿದು ಬರುವುದಿಲ್ಲವೇ. ಜೀವನಿಗೆ ಬಂಧ ಇದೆ, ಜೀವನಿಗೆ ಮೋಕ್ಷ ಆಗೋದಿದೆ. ಅರೆ ಜೀವ ಚತುರ್ಗತಿಗಳಲ್ಲಿ ಭ್ರಮಣ ಮಾಡ್ತಾನೆ. ಅರೆ ಭೇದ ಮಾಡಿ ಹೇಳಿದ್ರು, ಯಾವುದರ ಸಲುವಾಗಿ ಭೇದ ಮಾಡಿದ್ರು, ಎಲ್ಲಿ ಭೇದ ಮಾಡಿದ್ರು? ಜೀವವನ್ನ ಪರ್ಯಾಯದಿಂದ, ಅರೆ ಜೀವವನ್ನ ಶುದ್ಧ ಅಶುದ್ಧ ಪರ್ಯಾಯದಿಂದ ಬೇರೆ ಮಾಡಿದರೆ. ಯಾವುದರ ಸಲುವಾಗಿ ಭೇದ ಮಾಡಿದ್ರು? ಆ ಭೇದತೆಯನ್ನು ತಿಳಿಸಿಕೊಡುವ ಸಲುವಾಗಿ. ಪರ್ಯಾಯದಿಂದ ಭೇದ ಮಾಡಿ ಹೇಳುವುದರ ಪ್ರಯೋಜನ ಇದೆ. ಅಶುದ್ಧ ಇರುವೆಳೆದೊಳಗೆ ಕೂಡ ನೀನು ಶುದ್ಧ ಇದ್ದಿ, ಕ್ಷಣಿಕ ಇರುವೆಳೆದೊಳಗೆ ಕೂಡ ನೀನು ಶಾಶ್ವತ ಇದ್ದಿ, ಗತಿರೂಪ ಪರಿಣಮನ ಮಾಡ್ತಾ ಇರುವೆಳೆದೊಳಗೆ ಕೂಡ ನಿನ್ನಲ್ಲಿ ಗತಿಗಳ ಪ್ರವೇಶ ಇಲ್ಲ. ಈ ಪ್ರಕಾರ ಜೀವನಿಗೆ ಭೇದದ ಮೂಲಕ ತಿಳಿಸಿಕೊಟ್ಟರನ್ನು ಕೂಡ ಅಶುದ್ಧಿಯನ್ನು ತಿಳ್ಕೊಳ್ಳೋದಿದೆ, ಕ್ಷಣಿಕತೆಯನ್ನು ತಿಳ್ಕೊಳ್ಳೋದಿದೆ. ಆ ಕ್ಷಣಿಕತೆಯನ್ನು ಅಶುದ್ಧತೆಯನ್ನು ತಿಳ್ಕೊಳ್ಳುವುದರ ಜೊತೆಯಾಗಿ ಅಶುದ್ಧತೆ ಮತ್ತು ಕ್ಷಣಿಕತೆಯೊಳಗಿನ ತನ್ನತನವನ್ನು ಬಿಡೋದಿದೆ, ಅಪನತ್ವವನ್ನು ಬಿಡೋದಿದೆ. ಎಷ್ಟು ಕಾರ್ಯ ಇದೆ, ಎರಡನ್ನೂ ತಿಳ್ಕೊಳ್ಳೋದಿದೆ. ತಿಳ್ಕೊಳ್ಳೋದ್ರೊಳಗೆ ಯಾವ ಬಾಧೆ ಇಲ್ಲ. ಆದ್ರೆ ತನ್ನತನದ ಅನುಭವ ಏನಿದೆ ಅಲ್ಲ, ಅರೆ ಇದು ಕ್ಷಣಿಕಿದೆ, ಇದು ಕ್ಷಣಿಕಿದೆ, ನನ್ನದೇ ಇದೆ. ಅರೆ ಕ್ಷಣಿಕಿದ್ರನು, ಅಶುದ್ಧ ಇದ್ರನು ಆ ಅಶುದ್ಧಿಗೆ ಕಾರಣ ಅನ್ಯ ಪದಾರ್ಥ ಅಲ್ಲ. ಅಶುದ್ಧಿಗೆ ಕಾರಣ ಅನ್ಯ ಪದಾರ್ಥ ಅಲ್ಲ ಅಂದಮೇಲೆ ಅಶುದ್ಧಿಯ ಫಲಸ್ವರೂಪವಾಗಿ ಯಾವ ದುಃಖದ ಅನುಭವ ಆಗ್ತಾ ಇದೆ, ಆ ದುಃಖಕ್ಕೆ ಕಾರಣ ಕೂಡ ಅನ್ಯ ಪದಾರ್ಥ ಅಲ್ಲ. ಈ ಪ್ರಕಾರ ಮೊದಲ ಅನ್ಯ ಪದಾರ್ಥದಿಂದ ಬೇರೆ ಆಗೋದಾ, ಆಮೇಲೆ ಪರ್ಯಾಯದ ಜ್ಞಾತ ಆಗೋದಾ, ದ್ರವ್ಯ ಸ್ವಭಾವದ ಸ್ವೀಕಾರ ಮಾಡೋದಾ, ಇದೇನಿದೆ ಅಪೂರ್ವ ಲಬ್ಧಿಯನ್ನು ನಮಗೆ ದೊರಕಿದ್ದೇ ಇದೆ. ನಮ್ಮ ಜ್ಞಾನದೊಳಗೇನು ತಾನಾಗೇನ ಕ್ರಮಿಕವಾಗಿ ವಿಕಾಸ ಆದದ್ದಿದೆ. ಆ ವಿಕಾಸದೊಳಗ ಮಾಡಬೇಕಾದಂಥ ಕಾರ್ಯ ಇಷ್ಟ ಇದೆ. ಅನ್ಯ ನನ್ನ ದುಃಖದ ಕಾರಣ ಇಲ್ಲ, ಅನ್ಯ ಯಾವ ಪರದ್ರವ್ಯ ನನ್ನ ಅಶುದ್ಧಿಗೆ ಕಾರಣ ಇಲ್ಲ. ಇನ್ನು ಯಾವುದು ಅಶುದ್ಧಿ ಇದೆ ಅದು ನನ್ನ ಸ್ವಭಾವ ಅಲ್ಲ. ಯಾವುದು ಬಂದು ಹೋಗ್ತಾ ಇದೆ, ಆಕುಲತಾ ರೂಪ ಇದೆ, ಅದು ನನ್ನ ಸ್ವಭಾವ ಅಲ್ಲ. ಅವು ಬಂದು ಹೋಗುವುದರ ಮಧ್ಯದೊಳಗೆ ಆಕುಲತೆಯ ತೀವ್ರ ಮಂದತೆಯ ಸಮಯದೊಳಗೆ ಕೂಡ ಏಕ ಪ್ರಕಾರದ ಯಾವ ಜ್ಞಾತ ಸ್ವಭಾವ ಇದೆಯೋ ಅದು ನಾನುತ್ತೇನೆ. ಈ ಪ್ರಕಾರ ಭೇದದ ಮೂಲಕ ವಸ್ತುವಿನ ನಿರ್ಣಯ ಮಾಡಿ ಯಾವುದ ತನ್ನದೇ ಆದಂಥ ಅಶುದ್ಧ ಭಾವಿದೆಯೋ
ಅವುಗಳಿಂದ ವಿಮುಖ ಆಗಿ ಶುದ್ಧ ಸ್ವಭಾವದ ಸನ್ಮುಖ ಆಗೋದ ಇದ ಬಂಧದ ನಿರೋಧ ಮಾಡುವ ಅಥವಾ ಬಂಧ ಬಿಟ್ಟ ಬಿಡಲ್ಲ. ಅಧಿಕಾರ ಬಂಧದ್ದು ಇದ್ರೂ ಮೋಕ್ಷ ಪ್ರಾಪ್ತಿಯ ಉಪಾಯ ಇದೆ. ಬಹಳ ಅದ್ಭುತ ಮಾತು ಇದೆ. ಶುದ್ಧ ಸ್ವರೂಪವನ್ನು ತಿಳಿಯೋದು ಮುಖ್ಯ ಇದೆ. ಶುದ್ಧ ಸ್ವರೂಪವನ್ನು ತಿಳಿಯೋದು ದೇಹದ ವಿಕೃತ ದಶೆಯೊಳಗ, ದೇಹದ ನಿರ್ಬಲ ದಶೆಯೊಳಗ, ದೇಹದ ರೋಗರೂಪದ ದಶೆಯೊಳಗ ಅರೆ ಯಾವಾಗ ನಿರೋಗ ಇತ್ತು ಆ ವೇಳೆದೊಳಗ ಅದರಿಂದ ಭೇದ ಮಾಡೋದ ಸ್ವಲ್ಪ ಕಠಿಣ ಆಗ್ತಿರಬಹುದು. ಯಾವಾಗ ರೋಗರೂಪ ಆಗಿದೆ ಅವಾಗ ಭೇದ ಮಾಡೋದು ಸುಲಭ ಇದೆ. ಅದಕ್ಕೆ ವೃದ್ಧಾಪ್ಯ, ರೋಗರೂಪದ ದಶೆ, ಪ್ರತಿಕೂಲತೆ ಇವೆಲ್ಲ ಆತ್ಮನ ನಿರ್ಣಯ ಮಾಡಲಿಕ್ಕೆ ಅನುಕೂಲ ಅದಾವ, ನಿಜವಾಗಿ ಅನುಕೂಲ ಅದಾವ. ಈ ಪ್ರಕಾರ ಏನು ತೊಂದರೆ ಆಗ್ತಾ ಇದೆ ಇದು ನಿನ್ನೆ ಇರಲಿಲ್ಲ, ಹೋದ ವರ್ಷ ಇರಲಿಲ್ಲ, ಹಿಂದಿನ ವಾರ ಇರಲಿಲ್ಲ. ಹಾಗಾದರೆ ಇದು ಬಂದದ್ದು ಇದೆ. ಇದು ಬಂದದ್ದು ಇದ್ರೂ ಆವಾಗ ಯಾವ ರೀತಿ ನಾನು ತಿಳಿತಾ ಇದ್ದೀನೋ ಅದೇ ರೀತಿ ತಿಳಿಯುವಂಥ ನಾನು ಇದರಿಂದ ಭಿನ್ನ ಇದ್ದೇನೆ. ಅರೆ ಇದೆಲ್ಲ ಸ್ವಂತದೊಳಗೆ, ಆಂತರ್ಯದೊಳಗೆ, ಪ್ರಕಟ ಜ್ಞಾನದೊಳಗೆ, ಅರೂಪಿ ಜ್ಞಾನದೊಳಗೆ ಆಗುವಂಥ ಕಾರ್ಯ ಇದ್ದೀರಿ. ಇದಕ್ಕೆ ರೂಪಿ ದೇಹದ ಮೂಲಕ ಯಾವುದಾದ್ರೂ ಪರಿವರ್ತನೆ ಮಾಡಬೇಕು, ಕರ್ಣೇಂದ್ರಿಯದ ವಿಷಯವಾದಂಥ ಯಾವುದಾದರೂ ಶಬ್ದಗಳನ್ನು ಕಲಿತುಕೊಳ್ಳಬೇಕು, ಹೀಗ್ಯಾವ ಮಾತಿಲ್ಲ. ಎಷ್ಟು ಸ್ವಾಧೀನ ಇದೆ, ಎಷ್ಟು ಸ್ವಾಧೀನ ಇದೆ ಅಷ್ಟು ಸುಂದರ ಇದೆ. ಎಷ್ಟು ಪರದ ಕಡೆಗೆ ನೋಡ್ತಿದೀವಿ. ಅರೆ ದೃಷ್ಟಿ ಪರದ ಕಡೆಗೆ ಹೋಯ್ತು ಅಂತಂದ್ರೆ ಆ ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ರಾಗದ್ವೇಷ ಆಗುವುದ್ರೆ, ಪರದ ಕಡೆಗೆ ದೃಷ್ಟಿ ಹೋದರನೂ ಕೂಡ ರಾಗದ್ವೇಷ ಯಾವಾಗ ಆಗುವುದಿಲ್ಲ ಆವಾಗ ಈ ಜೀವನಿಗೆ ಮೋಕ್ಷ ಮಾರ್ಗ ಸುಲಭ ಆಗ್ತಿದೆ. ಎರಡು ಮಾತು ಹೇಳ್ತಾರೆ. ದೃಷ್ಟಿ ಪರದ ಕಡೆಗೆ ಹೋಯ್ತು ಅಂತಂದ್ರೆ ರಾಗದ್ವೇಷ ಆಗೋದನ ಆಗೋದು. ಎರಡನೇ ಮಾತು ಹೇಳ್ತು, ದೃಷ್ಟಿ ಪರದ ಕಡೆಗೆ ಹೋದ ನಂತರ ಕೂಡ ರಾಗದ್ವೇಷ ಯಾವಾಗ ಆಗೋದಿಲ್ಲ ಆವಾಗ ಮೋಕ್ಷ ಮಾರ್ಗ ಸುಲಭ ಇದೆ. ಹಾಗಾದ್ರೆ ದೃಷ್ಟಿ ಪರದ ಕಡೆಗೆ ಹೋಯ್ತು ಅಂತಂದ್ರೆ ರಾಗದ್ವೇಷ ಆಗೋದ. ಇದರ ತಾತ್ಪರ್ಯ ಇದೆ, ನಾನು ಜ್ಞಾತಾ ಸ್ವಭಾವಿ ಇದ್ದೇನೆ ಅನ್ನುವುದರ ಪರಿಚಯ ಇಲ್ಲದೆ ಇರೋದು. ದೃಷ್ಟಿ ಪರದ ಕಡೆಗೆ ಹೋದರನೂ ಕೂಡ ರಾಗದ್ವೇಷ ಯಾವಾಗ ಆಗುವುದಿಲ್ಲ ಅಂತ ಹೇಳಿ ಹೇಳ್ತು. ಈ ಮಾತಿನ ತಾತ್ಪರ್ಯ ಪರವನ್ನು ಪರರೂಪದಿಂದ ಸ್ವೀಕಾರ ಮಾಡಿದ್ದೇ ಇದೆ, ಅಲ್ಲಿ ರಾಗದ್ವೇಷ ಯಾಕಾಗ್ತಿದೆ? ಅದಕ್ಕ ವಿಷಯ ಸುಂದರ ಇದೆ, ವಿಷಯ ಅದಕ್ಕಿಂತ ಸುಂದರ ಇದೆ. ಅವಸ್ಥೆಗಳನ್ನ ಅವಸ್ಥೆಯ ರೂಪದಿಂದ ನೋಡುವುದಂತೂ ನಿಜವಾಗಿ ಲಾಭದಾಯಕನೇ ಇದೆ. ಅದರ ಅವಸ್ಥಾವಂತನನ್ನು ನೋಡೋದ ಅದಕ್ಕಿಂತಲೂ ಲಾಭದಾಯಕ. ಅದಕ್ಕೆ ಇವೆಲ್ಲ ಬರ್ತಾ ಇರೋರೆ ಯಾವ ಅನಿವಾರ್ಯ ಅದಾವು. ಏನಿದೆ ದೇಹದೊಳಗ ನೋವು ಬಾಧೆ ಇದಾವೆ, ದಮ್ಮು ಕೆಮ್ಮು ಅಲ್ಲಿ ಇಲ್ಲ ಅಂತ ಹೇಳಿದ್ರಲ್ಲ. ಶುದ್ಧಾತಮವಿದೆ ಎನ್ನಯ ಹೆಸರು, ತಿಳಿಯುವುದು ಒಂದೇ ಎನ್ನಯ ಉಸಿರು, ತಿಳಿಯುವುದು ಒಂದೇ ಎನ್ನಯ ಉಸಿರು ಅರ್ಥಾತ್ ನಾನು ಜೀವಂತ ಇರೋದ ಒಂದು ತಿಳಿಯುವ ಕಾರ್ಯದಿಂದ. ಅಲ್ಲಿ ಹಸಿವಿಲ್ಲ, ಬಾಧೆ ಇಲ್ಲ, ಬಾಯಾರಿಕೆ ಇಲ್ಲ, ಕೆಮ್ಮು ಇಲ್ಲ, ದಮ್ಮ ಇಲ್ಲ, ಜನ್ಮ ಇಲ್ಲ, ಮರಣ ಇಲ್ಲ. ಎಲ್ಲಿ ಯಾವುದರ ಜೀವನ ತಿಳಿಯುವಿಕೆ ಇದೆಯೋ ಅಲ್ಲಿ ಮುಕ್ತಿಪುರಿಯು ಎನ್ನ ನಿವಾಸವು ಅಂತೇಳಿ ಹೇಳಿದರು. ಮುಕ್ತಿಪುರಿ ಅಂತಂದ್ರೆ ಆ ಲೋಕದ ಅಗ್ರಭಾಗದಲ್ಲಿ ಐತಿ ಅದಲ್ಲ. ಮುಕ್ತಿಪುರಿ ಅರ್ಥಾತ್ ಅವೆಲ್ಲವುಗಳಿಂದ ಅಸ್ಪೃಷ್ಟನಿರುವಂಥ ಶುದ್ಧ ಆತ್ಮ ಏನಿದ್ದಾನೆ ಅವನಲ್ಲೇ ನಾನು ನಿವಾಸ ಮಾಡಿದ್ರೆ ಇವು ಯಾವುಗಳ ಬಾಧೆನೂ ಇಲ್ಲ. ಅದ್ಭುತ ತತ್ವವನ್ನು ತಿಳ್ಕೊಳ್ಳುವ ಸಲುವಾಗಿ ಅಪೂರ್ವವಾಗಿ ಲಭಿಸಿದೆ ಜೀವನರೇ, ಅಪೂರ್ವವಾಗಿ ಲಭಿಸಿದ್ದಿದೆ. ಈ ಮೊದಲ ಇಂಥ ಸನ್ನಿವೇಶ ಸಿಕ್ಕಿತ್ತು ಅಥವಾ ಇಲ್ಲ ಗೊತ್ತಿಲ್ಲ. ಸನ್ನಿವೇಶ ಬಾಹ್ಯದ ಅಪೇಕ್ಷಾದಿಂದ ಸಿಕ್ಕಿದ್ದಿರಬಹುದು, ಇದಕ್ಕಿಂತ ಉಚ್ಚ ಸಿಕ್ಕಿದ್ದಿರಬಹುದು. ಆದ್ರೆ ನನ್ನದ ಆ ಪ್ರಕಾರದ ವರ್ತಮಾನದ ರುಚಿ ಅಂದ್ರೆ, ಜ್ಞಾನದ ಸೂಕ್ಷ್ಮತೆ ಅಂದ್ರೆ, ಅಥವಾ ನನ್ನ ವಿಷಯ ಇದೆ ಅನ್ನುವ ಒಂದು ಆದರದ ಭಾವ ಆಗಲಿ ನಮ್ಮಲ್ಲಿ ಬಂದಿರಲಿಲ್ಲ. ಬಂದ ಮೂಲ ವಸ್ತುವಿಗೆ ಬರ್ತೀವಿ.
ಮೂಲ ವಸ್ತುವಿಗೆ ಬಂಧ ಇದೆ. ಅರೆ ಬಹಳ ಅದ್ಭುತ ಕಲೆಯನ್ನ ಸಾಧಿಸಿದ್ದಾರೆ ನಮ್ಮ ಜೈನಾಚಾರ್ಯರ. ಅದ್ಭುತ ಕಲೆಯನ್ನ. ಅರೆ ಪರ್ಯಾಯದೊಳಗೆ ಬಂಧ ಇದೆ ಅಂತ ಹೇಳಿದ್ರ ಇವು ಚತುರನ ಅದಂದ್ರಲ್ಲ, ನಿರ್ದೋಷಿ ಉಳಿಲಿಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತಾನೆ, ತಾನು ನಿರ್ದೋಷಿ ಇರೋ ಸಲುವಾಗಿ ಹೇಳ್ತಿದ್ದ. ಇವ ಏನ್ ಹೇಳ್ತಿದ್ದ, ಪರ್ಯಾಯ ಕ್ಷಣಿಕ ಇದೆಯಲ್ಲ, ಪರ್ಯಾಯ ಬಿಟ್ಟು ಹೋಗ್ತಿದೆಯಲ್ಲ. ವಿಷಯದ ಗ್ರಹಣ ಈ ರೀತಿ ಮಾಡಬೇಕ್ರೆ ಇಲ್ಲಿ ಮೂಲ ವಸ್ತು ಅಂತ ಹೇಳಿ ಶಬ್ದ ಪ್ರಯೋಗ ಮಾಡಿದ್ದಾರೆ, ಮೊದಲಿಗೆ ಮಾಡಿದ್ದಾರೆ. ಏನ ಒಂದ್ಸಲ ಓದಿ ತಗೊಳ್ಳೋಣ, ಸಮಯ ಅಂತೂ ಆಗಿದೆ, ಸಂಸ್ಕೃತ ಬಿಟ್ಟು ಓದುತ್ತೇನೆ. ಮೊದಲೇ ಬಂಧನ ಸ್ವರೂಪವನ್ನು ಹೇಳುತ್ತಾರೆ. ಈ ಕಲಶ ಮುಕ್ತಾಯ ಆಗಿದೆ ರೀ ಇವತ್ತ ಅಂಥೇಳಿ ಓದಿಬಿಡೋಣ. ಮೊದಲೇ ಬಂಧದ ಸ್ವರೂಪವನ್ನು ಹೇಳುತ್ತಾರೆ. ಯಾವ ಚೇತನಾ ಗುಣ ರೂಪದ ಮೂಲ ವಸ್ತು, ಯಾವ ಚೇತನಾ ಗುಣ ರೂಪದ ಮೂಲ ವಸ್ತು ರಾಗ ದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳ ಜೊತೆ ಐಕ್ಯತೆಯ ರೂಪದಿಂದ ಪರಿಣಮಿಸುತ್ತದೆ. ಇಲ್ಲಿ ಐಕ್ಯತೆ ಅಂತಂದ್ರೆ ಏನ, ಅದುವೇ ತಾನು ಅಂತೇಳಿ ಅನುಭವ 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 ರೂಪದಿಂದ ಪರಿಣಮಿಸುತ್ತದೆ. ಕೇವಲ ಅದೊಂದೇ. ಇಲ್ಲಿ ನೋಡ್ರಿ ಮತ್ತೆ ಎಂಥ ಮಹತ್ವ. ಕೇವಲ ಅದೊಂದೇ. ಯಾವುದ? ಆ ಏಕತೆಯಿಂದ ಪರಿಣಮಿಸುವಂತಹ ಮೂಲ ವಸ್ತು. ಮೂಲ ವಸ್ತು ಏಕತೆಯಿಂದ ಪರಿಣಮಿಸ್ತಾ ಇದೆ. ಆದ್ರೆ ಇದೇ ಹೇಗದ? ಚೇತನ ರೂಪ ಇದೆ, ಮೂಲ ವಸ್ತು ಇದೆ, ವಸ್ತು ಇದೆ. ಅದು ಎಷ್ಟೇ ಯಾವ ರೂಪದಿಂದ ಪರಿಣಮಿಸಿದ್ರೂ ಅದು ಆ ರೂಪ ಆಗುವುದಿಲ್ಲ. ಅದಕ್ಕೆ ಮೂಲ ವಸ್ತು ಅಂದರೆ ಕೇವಲ ಅದೊಂದೇ, ಅನ್ಯ ಸಹಾಯವಿಲ್ಲದೆ. ವಸ್ತುವಿಗೆ ಯಾವುದರ ಸಹಾಯ ಬೇಕಾಗಿದೆ? ಯಾವುದರದ್ದು ಸಹಾಯ ಬೇಕಾಗುತ್ತಿಲ್ಲ. ಪರ್ಯಾಯದೊಳಗೆ ಪರಿವರ್ತನೆ ಆಗ್ತಿದೆಯಲ್ಲ, ಅದಕ್ಕೆ ಅನ್ಯದ ನಿಮಿತ್ತ ಇರ್ತಿದೆ. ವಸ್ತುವಿಗೆ ಯಾವುದರ ನಿಮಿತ್ತ ಇದೆ? ಇಲ್ಲವೇ ಇಲ್ಲ. ಕೇವಲ ಅದೊಂದೇ, ಅನ್ಯ ಸಹಾಯವಿಲ್ಲದೆ ನಿಶ್ಚಯದಿಂದ. ಎಷ್ಟು ಸಂಸಾರಿ ಇರುವ ಜೀವರಾಶಿ ಇದೆ, ಅದಕ್ಕೆ ಜ್ಞಾನಾವರಣಾದಿ ಕರ್ಮಗಳ ಬಂಧದ ಕಾರಣವಾಗುತ್ತದೆ. ಮುಗಿತು ವಿಷಯ. ಇಲ್ಲಿ ಯಾರದೋ ಪ್ರಶ್ನೆ, ಅದರದೇ ಸ್ಪಷ್ಟೀಕರಣವೇ. ಏನ ಬಂಧದ ಕಾರಣವು ಇದಿಷ್ಟೇ ಇದೆಯೋ ಅಥವಾ ಮತ್ತೆ ಬೇರೆ ಕೂಡ ಯಾವುದಾದರೂ ಬಂಧದ ಕಾರಣವಿದೆಯೇ? ಉತ್ತರ, ಇದಿಷ್ಟೇ ಬಂಧದ ಕಾರಣವಿದೆ, ಬೇರೆಯಂತೂ ಯಾವುದೇ ಕಾರಣವಿಲ್ಲವೆಂದು ಹೇಳಿದ್ದಾರೆ. ಕಾರಣವಿಲ್ಲ ಅಂಥೇಳಿ ಹೇಳಲಿಲ್ರಿ. ಕಾರಣ ಇಲ್ಲ ಅಂಥೇಳಿ ಯಾಕೆ ಹೇಳಲಿಲ್ಲ? ಅದು ತಮ್ಮ ಮನೆ ಮಾತಲ್ಲ, ತಮ್ಮ ವಿದ್ವತ್ತತೆ ಮಾತಲ್ಲ. ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಯಾರು ಹೇಗಿದೆ ಹಾಗೆ ನಿರಾಯಾಸವಾಗಿ ತಿಳಿದಿದ್ದಾರೋ ಅವರು ಹೇಳಿದ್ದಾರೆ. ಸರ್ವಜ್ಞ ಪ್ರಭು ಹೇಳಿದ್ದಾರೆ. ಜ್ಞಾನಾವರಣಾದಿ ಕರ್ಮರೂಪವಾಗಿ ಬಂಧಿಸಲು ಯೋಗ್ಯವಿರುವಂಥ ಯಾವ ಕಾರ್ಮಣ ವರ್ಗಣಗಳಿವೆ ಅವುಗಳಿಂದ 343 ಘನರಜ್ಜು ಪ್ರಮಾಣವಿರುವ ಲೋಕಾಕಾಶದ ಪ್ರದೇಶಗಳು ಘೃತ ಘಟದ ಹಾಗೆ ತುಂಬಿಕೊಂಡಿವೆ. ಅವು ಕೂಡ ಬಂಧದ ಕರ್ತೃವಿಲ್ಲ. ಸಮಾಧಾನವು ಈ ಪ್ರಕಾರವಿದೆ. ಬಂಧದ ಕರ್ತೃವಿಲ್ಲ ಅಂದ್ಕೂಡ್ಲೆ ಇವು ಕನ್ನರಳಿಸಿ ನೋಡಿದ, ಅದಕ್ಕೆ ಸಮಾಧಾನ ಹೇಳಿದ. ಯಾವ ರಾಗಾದಿ ಅಶುದ್ಧ ಪರಿಣಾಮಗಳಿವೆ ಅವುಗಳ ಅಭಾವದಲ್ಲಿ ಕಾರ್ಮಣ ವರ್ಗಣ ಮಾತ್ರದಿಂದ ಬಂಧವಾಗುತ್ತಿದ್ದರೆ ಯುಕ್ತಿಯಿಂದ ಹೇಳಿದರು. ಉದಾಹರಣೆ ಎದುರಿಗಿಟ್ಟ ಹೇಳಿದರು. ಯಾವ ಮುಕ್ತ ಜೀವರುಗಳಿದ್ದಾರೆ ಅವರಿಗೂ ಬಂಧವಾಗುತ್ತಿತ್ತು. ಭಾವಾರ್ಥವು ಹೀಗಿದೆ. ರಾಗಾದಿ ಅಶುದ್ಧ ಪರಿಣಾಮಗಳಿದ್ದರೆ ಜ್ಞಾನಾವರಣಾದಿ ಕರ್ಮಗಳ ಬಂಧವಾಗುತ್ತದೆ. ಎಂದ ಮೇಲೆ ಕಾರ್ಮಣ ವರ್ಗಣಗಳ ಆಧಾರವೇನೂ ಇಲ್ಲ. ಒಂದು ವೇಳೆ ರಾಗಾದಿ ಅಶುದ್ಧ ಭಾವಗಳು ಇಲ್ಲದಿದ್ದರೆ ಕರ್ಮಗಳ ಬಂಧವಿಲ್ಲ. ಹಾಗಾದರೆ ಕಾರ್ಮಣ ವರ್ಗಣಗಳ ಆಧಾರವು ಏನೂ ಇಲ್ಲ. ಇವು ಕಣ್ಣರಳಿಸಿದ್ದಲ್ಲ, ತಾನಾಗೇನ ಇವನ ಕಣ್ಣೇನಾದರೆ ಸ್ವಾಭಾವಿಕ ಸ್ಥಿತಿಗೆ ಬಂತು. ಇನ್ನು ಮನವಚನ ಕಾಯ ಯೋಗವು ಅದು ಕೂಡ ಬಂಧದ ಕರ್ತೃವಿಲ್ಲ. ಭಾವಾರ್ಥವು ಈ ಪ್ರಕಾರವಿದೆ. ಇಲ್ಲಿ ಸಮಾಧಾನ ಹೇಳಲಿಲ್ಲ, ಇಲ್ಲಿ ಭಾವಾರ್ಥವು ಈ ಪ್ರಕಾರವಿದೆ. ಒಂದು ವೇಳೆ ಮನವಚನ ಕಾಯ ಯೋಗವು ಬಂಧದ ಕರ್ತೃವಾಗಿದ್ದರೆ 13ನೆಯ ಗುಣಸ್ಥಾನದಲ್ಲಿ ಮನವಚನ ಕಾಯ ಯೋಗವಿದೆ. ಆದರೆ ಅವುಗಳ ಮೂಲಕವೂ ಕೂಡ ಕರ್ಮಗಳ ಬಂಧವಾಗುವುದಿಲ್ಲ. ಆದುದರಿಂದ ರಾಗಾದಿ ಅಶುದ್ಧ ಭಾವಗಳಿದ್ದರೆ ಕರ್ಮಗಳ ಬಂಧವಿದೆ. ಎಂದ ಮೇಲೆ ಮನವಚನ ಕಾಯ ಯೋಗಗಳ ಆಧಾರವೇನೂ ಇಲ್ಲ. ರಾಗಾದಿ ಅಶುದ್ಧ ಭಾವಗಳು ಇಲ್ಲದಿದ್ದರೆ ಕರ್ಮಗಳ ಬಂಧವಾಗುವುದಿಲ್ಲ. ಹಾಗಾದರೆ ಮನವಚನ ಕಾಯ ಯೋಗಗಳ ಆಧಾರವು ಏನೂ ಇಲ್ಲ.
5 ಇಂದ್ರಿಯಗಳು ಸ್ಪರ್ಶನ, ರಸನ, ಘ್ರಾಣ, ಚಕ್ಷು, ಶ್ರೋತ್ರ ಮತ್ತು 6ನೆಯದಾದ ಮನಸ್ಸು. ಅವು ಕೂಡ ಬಂಧದ ಕರ್ತೃವಾಗಿಲ್ಲ. ಸಮಾಧಾನವು ಈ ಪ್ರಕಾರವಿದೆ. ಇದು ಸಮ್ಯಕ್ ದೃಷ್ಟಿಯ ಮಾತು ಹೇಳ್ತಾ ಇದ್ದಾರೆ, ಇದು ಜಿನವಾಣಿಯ ಮಾತು ಹೇಳ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಸಮಾಧಾನದ ಮಾತು. ಸಮ್ಯಕ್ ದೃಷ್ಟಿ ಜೀವನಿಗೆ 5 ಇಂದ್ರಿಯಗಳು ಇವೆ ಮತ್ತು ಮನಸ್ಸು ಕೂಡ ಇದೆ. ಅವುಗಳ ಮುಖಾಂತರ ಅವನು ಉದ್ಗಲ ದ್ರವ್ಯದ ಗುಣಗಳ ನ್ಯಾಯಕನೂ ಇದ್ದಾನೆ. ಒಂದು ವೇಳೆ ಇಲ್ಲಿ ನ್ಯಾಯಕನೂ ಇದ್ದಾನೆ, ನ್ಯಾಯಕ ಭೀ ಹೈ ಏತ್ರೆ, ನ್ಯಾಯಕನಿದ್ದಾನೆ ಇಲ್ಲ, ನ್ಯಾಯಕನೂ ಇದ್ದಾನೆ. ಅವ ನ್ಯಾಯಕನೂ ಇದ್ದಾನೆ. ಅದನ್ನ ನೀ ನೋಡ, ಬರೀ ಈ ಇಂದ್ರಿಯ ವಿಷಯದೊಳಗೆ ಪ್ರವೃತ್ತಿ ಮಾಡ್ತಾ ಇದ್ದಾನಲ್ಲ, ಇದು ನಿನಗೆ ಕಾಣಿಸ್ತಾ ಇದೆ. ಮುಳುಗಿ ಹೋಗಿದ್ದಾನೆ, ರಾಜ್ಯಭಾರ ಮಾಡ್ತಾ ಇದ್ದಾನೆ, ಭೋಗಿಸ್ತಾ ಇದ್ದಾನೆ, ಯುದ್ಧ ಮಾಡ್ತಾ ಇದ್ದಾನೆ, ಪ್ರಾಣಿಗಳ ವಧೆ ಮಾಡ್ತಾ ಇದ್ದಾನೆ. ಆದ್ರೆ ನ್ಯಾಯಕನೂ ಇದ್ದಾನೆ, ನ್ಯಾಯಕನೂ ಇದ್ದಾನೆ ಅನ್ನೋದು ಇದೆಯಲ್ಲ, ಈ ಶಬ್ದದೊಳಗ ಜಿನವಾಣಿಯ ರಹಸ್ಯ ಇದೆ. ಮೋಕ್ಷ ಮಾರ್ಗ ಯಾವ ರೀತಿ ಪರದಿಂದ ನಿರಪೇಕ್ಷ ಇದೆ ಅನ್ನೋದರ ಸಿದ್ಧಿ ಇದೆ. ನ್ಯಾಯಕನೂ ಇದ್ದಾನೆ. ಒಂದು ವೇಳೆ 5 ಇಂದ್ರಿಯ ಮತ್ತು ಮನಸ್ಸು ಮಾತ್ರಗಳಿಂದ ಬಂಧವಾಗುತ್ತಿದ್ದರೆ ಸಮ್ಯಕ್ ದೃಷ್ಟಿ ಜೀವನಿಗೆ ಕೂಡ ಬಂಧದ ಸಿದ್ಧಿಯಾಗುತ್ತದೆ. ಭಾವಾರ್ಥವು ಈ ಪ್ರಕಾರವಿದೆ. ಒಂದು ವೇಳೆ ರಾಗಾದಿ ಅಶುದ್ಧ ಭಾವಗಳು ಇದ್ದರೆ ಕರ್ಮದ ಬಂಧವಿದೆ ಎಂದ ಮೇಲೆ 5 ಇಂದ್ರಿಯಗಳು ಮತ್ತು 6ನೆಯದಾದ ಮನಸ್ಸಿನ ಆಧಾರವೇನೂ ಇಲ್ಲ. ಒಂದು ವೇಳೆ ರಾಗಾದಿ ಅಶುದ್ಧ ಭಾವಗಳು ಇಲ್ಲದಿದ್ದರೆ ಕರ್ಮಗಳ ಬಂಧವಾಗುವುದಿಲ್ಲ. ಹಾಗಾದರೆ 5 ಇಂದ್ರಿಯ ಮತ್ತು 6ನೆಯದಾದ ಮನಸ್ಸಿನ ಆಧಾರವೇನೂ ಇಲ್ಲ. ಜೀವದ ಸಂಬಂಧ ಸಹಿತವಾದ ಏಕೇಂದ್ರಿಯ ಮೊದಲಾದ ಶರೀರ, ಜೀವದ ಸಂಬಂಧ ರಹಿತವಾದ ಪಾಷಾಣ, ಲೋಹ, ಮಣ್ಣು ಇವುಗಳ ಮೂಲದಿಂದ ವಿನಾಶ ಅಥವಾ ಬಾಧೆ, ಪೀಡೆ ಅವು ಕೂಡ ಬಂಧದ ಕರ್ತೃವಿಲ್ಲ. ಸಮಾಧಾನವು ಈ ಪ್ರಕಾರವಿದೆ. ಒಂದು ವೇಳೆ ಮಹಾಮುನೀಶ್ವರರು, ಭಾವಲಿಂಗಿಗಳು ಮಾರ್ಗಗಮನ ಮಾಡುವಾಗ ದೈವ ಸಂಯೋಗದಿಂದ, ಇಲ್ಲಿ ದೈವ ಯಾರ್ದ? ಮುನಿಗಳದ್ದೇನ? ಆ ಜೀವಗಳದ್ದೇ. ಜೀವನ ಮರಣ ಯಾರ್ದ? ಆ ಜೀವನ ದೈವರೇ. ಅರ್ಥಾತ್ ಅವುಗಳ ಪಾಪ ಪುಣ್ಯದ ಅನುಸಾರ, ಅವುಗಳ ಆಯುವಿನ ಇರುವಿಕೆ ಅಥವಾ ಇಲ್ಲದಿರುವಿಕೆಯ ಅನುಸಾರ ಅವುಗಳಿಗೆ ಬಾಧೆ ಅಥವಾ ಮರಣ ಆಗ್ತಾ ಇರ್ತದೆ. ದೈವ ಸಂಯೋಗದಿಂದ ಬಹಳ ಸ್ಪಷ್ಟ ಇದೆ ಈ ವಿಷಯ. ದೈವ ಸಂಯೋಗದಿಂದ ಸೂಕ್ಷ್ಮ ಜೀವಗಳಿಗೆ ಬಾಧೆಯಾಗುತ್ತದೆ. ಆದರೆ ಒಂದು ವೇಳೆ ಜೀವಘಾತ ಮಾತ್ರದಿಂದ ಬಂಧವಾಗುತ್ತಿದ್ದರೆ ಮುನೀಶ್ವರರಿಗೆ ಕರ್ಮಗಳ ಬಂಧವಾಗುತ್ತಿತ್ತು. ಭಾವಾರ್ಥವು ಈ ಪ್ರಕಾರವಿದೆ. ಒಂದು ವೇಳೆ ರಾಗಾದಿ ಅಶುದ್ಧ ಪರಿಣಾಮಗಳಿದ್ದರೆ ಕರ್ಮಗಳ ಬಂಧವಿದೆ ಎಂದ ಮೇಲೆ ಜೀವಘಾತದ ಆಧಾರವೇನೂ ಇಲ್ಲ. ಒಂದು ವೇಳೆ ರಾಗಾದಿ ಅಶುದ್ಧ ಭಾವಗಳು ಇಲ್ಲದಿದ್ದರೆ ಕರ್ಮಗಳ ಬಂಧವಿಲ್ಲ. ಹಾಗಾದರೆ ಜೀವಘಾತದ ಆಧಾರವೇನೂ ಇಲ್ಲ. ನೋಡ್ರಿ, ಯಾವಾಗ ಬಂಧಯೋಗ್ಯ ಜೀವದ ಪರಿಣಾಮ ಅದವಲ್ಲ, ಜೀವದಲ್ಲೇ ಬಂಧಯೋಗ್ಯ ಅಶುದ್ಧ ಪರಿಣಾಮಗಳದವಲ್ಲ, ಆ ಸಮಯದೊಳಗೂ ಕೂಡ ಇವೇನದವಲ್ಲ 4 ಕಾರಣ ಹೇಳಿದ್ರೆ ಇವುಗಳಿಂದ ಬಂಧ ಆಗೋದನೇ ಇಲ್ಲ. ಇದರಿಂದನೇ ಆಗ್ತಿದೆ, ಅದರಿಂದ ಆಗೋದನೇ ಇಲ್ಲ. ಜೀವ ಹಿಂಸೆಯಿಂದ ಆಗೋದನೇ ಇಲ್ಲ, ಕಾರ್ಮಣ ವರ್ಗಣದಿಂದ ಆಗೋದನೇ ಇಲ್ಲ, ಇಂದ್ರಿಯ ಭೋಗದಿಂದ ಆಗೋದನೇ ಇಲ್ಲ ಅಂತ ಹೇಳನ ನಿರ್ಜರಾಧಿಕಾರದೊಳಗೆ ಮೊದಲು ಸ್ಪಷ್ಟ ಮಾಡಿ ಬಂದಿದ್ದಾರೆ. ಏನನ್ನ ಅರತಿ ಭಾವದಿಂದ ಮತ್ತೆ ಸೇವಿಸಿದರೆ ಅಮಲೇರನು, ಅರತಿ ಭಾವದಿಂದ ಮತ್ತೆ ಸೇವಿಸಿದರೆ ಅವನಿಗೆ ಅಮಲ, ಅವನಿಗೆ ನಶ ಆಗ್ತದೆ. ಅರತಿ ಭಾವ, ಪ್ರೀತಿ ಇಲ್ಲ, ಏಕತ್ವ ಇಲ್ಲ. ಅಲ್ಲಿ ನಿರ್ಜರೆಯೊಳಗೆ ಹೇಳಿ ಬಂದಿದ್ದಾರೆ. ಲಿಂಕ್ ಏನಿದೆ ಅಲ್ಲ, ಅದು ಒಳಗೆ ಸ್ವಲ್ಪರೇ ಎಲ್ಲೆಲ್ಲರೇ ಅದು ಸ್ಪರ್ಶ ಆಗ್ತಾ ಇದೆ, ಅಂದ್ರೆ ವಿಷಯ ಸ್ಪರ್ಶ.